ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾಕಾಂಡ ಮುಗಿದ ಮೇಲೆ ಸುಂದರಕಾಂಡವನ್ನು ನಾವು ಶ್ರವಣ ಮಾಡಬೇಕಾಗಿತ್ತು. ಅದನ್ನು ಮಾಡೋದಕ್ಕಿಂತ ಮೊದಲು ಸುಂದರಕಾಂಡದ ಮಹತ್ವ, ಸುಂದರಕಾಂಡದ ಪಾರಾಯಣ ವಿಧಾನ ಮತ್ತು ಸುಂದರಕಾಂಡದ ಪಾರಾಯಣದಿಂದ ದೊರೆಯಬಹುದಾದಂಥ ಫಲಗಳು ಮತ್ತು ನಿರ್ದಿಷ್ಟ ಗ್ರಹಗಳ ಪರಿಸ್ಥಿತಿಯಲ್ಲಿ, ಗ್ರಹಗಳ ಸಂಚಾರ ಪರಿಸ್ಥಿತಿಯಲ್ಲಿ ಮನುಷ್ಯನಿಗೆ ಬಂದು ಒದಗುವಂಥ ಪೀಡೆಗಳ ಪರಿಹಾರಕ್ಕಾಗಿ ನಿರ್ದಿಷ್ಟ ಸರ್ಗಗಳು, ಸುಂದರಕಾಂಡದ ನಿರ್ದಿಷ್ಟ ಸರ್ಗಗಳು, ಅವುಗಳ ಪಾರಾಯಣದಿಂದ ಮನುಷ್ಯನಿಗಾಗುವಂಥ ಉಪಯೋಗ ಇತ್ಯಾದಿಗಳನ್ನು ನಾವು ಶ್ರವಣ ಮಾಡಬೇಕು. ನಿನ್ನೆ ದಿವಸ ಸುಂದರಕಾಂಡ ಅಂದರೆ ಏನು, ಸುಂದರ ಅನ್ನೋ ಶಬ್ದ ಅದಕ್ಕೆ ಯಾಕೆ ಕೊಟ್ಟರು ಅನ್ನೋದನ್ನು ನಾವು ಶ್ರವಣ ಮಾಡಿದ್ವಿ. ರಾಮಾಯಣದ ಉಳಿದ ಕಾಂಡಗಳಲ್ಲಿ ಬಾಲಕಾಂಡ, ಅರಣ್ಯಕಾಂಡ, ಆಮೇಲೆ ಅಯೋಧ್ಯಾಕಾಂಡ, ಯುದ್ಧಕಾಂಡ ಇತ್ಯಾದಿ ಹೆಸರುಗಳನ್ನು ನಾವು ನೋಡಿದ್ವಿ. ಆಯಾ ಹೆಸರುಗಳು ಆ ಕಾಂಡದಲ್ಲಿ ಏನು ವಿಷಯ ವರ್ಣಿತ ಆಗಿದೆ, ಆ ವರ್ಣಿತ ಆದಂತಹ ವಿಷಯದ ಆಲಂಬನದಿಂದ, ವಿಷಯವನ್ನು ಅವಲಂಬಿಸಿಕೊಂಡು ಆ ಕಾಂಡಕ್ಕೆ ಹೆಸರು ಬಂದಿತ್ತು. ಬಾಲಕಾಂಡದಲ್ಲಿ ಬಾಲಕನಾದಂಥ ರಾಮನ ಚಿತ್ರಣ, ಯುದ್ಧಕಾಂಡದಲ್ಲಿ ಯುದ್ಧದ ಚಿತ್ರಣ ಇತ್ಯಾದಿ ರೀತಿಯಾಗಿ. ಹಾಗೆ ಈ ಸುಂದರಕಾಂಡದಲ್ಲಿ ವರ್ಣಿತ ಆಗಿರುವಂಥ ವಿಷಯವನ್ನು ನೋಡಿದರೆ ಅದನ್ನು ಹನುಮದ್ ವಿಜಯಕಾಂಡ ಅಥವಾ ಹನುಮದ್ ವಿಲಾಸ ಕಾಂಡ, ಏನೂ ಇಲ್ಲದೆ ಹನುಮತ್ ಕಾಂಡ ಅಂತ ಹೀಗೆ ಕರಿಬಹುದಾಗಿತ್ತು. ಕವಿ ಅದಕ್ಕೆ ಹಾಗೆ ಹೆಸರು ಇಡಬಹುದಿತ್ತು. ಹನುಮಂತನ ವಿಜಯನೇ ಅಲ್ಲಿ ಪ್ರಧಾನವಾಗಿ ವರ್ಣಿತ ಆಗಿರೋದ್ರಿಂದ ಹಾಗೆ ಕರಿಬಹುದಿತ್ತು. ಆದರೆ ಅದನ್ನೆಲ್ಲ ಬಿಟ್ಟು ಸುಂದರಕಾಂಡ ಅನ್ನುವಂಥ ಹೆಸರನ್ನಿಟ್ಟರು. ಸುಂದರ ಅನ್ನೋ ಶಬ್ದಕ್ಕೆ ಏನು ಅರ್ಥ, ನಿನ್ನೆ ಅದನ್ನು ನೋಡಿದ್ವಿ. ಮತ್ತೊಂದು ಬಾರಿ ಅದನ್ನು ನಾವು ಪರಾಮರ್ಶೆ ಮಾಡಿಕೊಂಡು ಮುಂದೆ ಹೋಗಬೇಕು. ಸುಂದರೇ ಸುಂದರೋ ರಾಮ, ಸುಂದರೇ ಸುಂದರ ಕಪಿ, ಸುಂದರೇ ಸುಂದರಿ ಸೀತಾ, ಸುಂದರೇ ಕಿಂ ನ ಸುಂದರಂ. ಆ ಸುಂದರಕಾಂಡದಲ್ಲಿ ಇರುವಂಥದ್ದೆಲ್ಲ ಸುಂದರನೇ. ಕಥಾನಾಯಕನಂಥ ರಾಮನೂ ಸುಂದರ, ಆಮೇಲೆ ಕಥಾನಾಯಕಿಯಾದ ಸೀತಾ ಅವಳು ಸುಂದರಿ. ಹಾಗೆ ಅವರಿಬ್ಬರಿಗೆ ಮನಸ್ಸಿಗೆ ಆಹ್ಲಾದ ಆಗುವಂತೆ ತನ್ನ ಪರಾಕ್ರಮವನ್ನು ತೋರಿಸಿದಂಥ ಹನುಮಂತ ಏನಿದ್ದಾನೆ ಅವನೂ ಸುಂದರನೇ. ಹಾಗಾಗಿ ಒಟ್ಟಾರೆ ಸುಂದರಕಾಂಡದಲ್ಲಿ ಸುಂದರ ಅಲ್ಲದೇ ಇರುವುದೇನಿದೆ, ಸುಂದರೇ ಕಿಂ ನ ಸುಂದರಂ ಅಂತ ಈ ಕೆಲವರು ಆ ಸುಂದರಕಾಂಡದ ಮಹತ್ವವನ್ನು ವರ್ಣನೆ ಮಾಡ್ತಾರೆ. ಅದಲ್ಲದೆ ಇವುದೆಲ್ಲಕ್ಕಿಂತ ಮುಖ್ಯವಾಗಿ ಸುಂದರ ಕಪಿ ಮುಖ್ಯೇ ಸ್ಯಾತ್ ಕಾಮೇಚ ಮಣಿಸೂರ್ಯಯೋ. ಸುಂದರ ಅನ್ನೋ ಶಬ್ದವನ್ನು ಕಾಮ ಅಂದರೆ ಮನುಷ್ಯ ಯಾವುದನ್ನಾದರೂ ಅಪೇಕ್ಷೆಯನ್ನು ಇಟ್ಕೊಂಡಿರ್ತಾನಲ್ಲ, ಆ ಅಪೇಕ್ಷೆಗೂ ಸುಂದರ ಅನ್ನೋ ಶಬ್ದವನ್ನು ಬಳಕೆ ಮಾಡೋದಿದೆ. ಮಣಿ ಮುತ್ತುಗಳೇನಿವೆ ಅದಕ್ಕೂ ಸುಂದರ ಅನ್ನೋ ಶಬ್ದ ಇದೆ. ಸೂರ್ಯನಿಗೂ ಮಣಿ ಅಂತ ಶಬ್ದ ಇದೆ. ಮತ್ತು ಕಪಿ ಮುಖ್ಯ, ಕಪಿಗಳ ಗುಂಪಿಗೆ ನಾಯಕ ಯಾರು ಇರ್ತಾರಲ್ಲ ಅವರಿಗೂ ಸುಂದರ ಅನ್ನೋ ಶಬ್ದ ಬಳಕೆಯಲ್ಲಿದೆ. ಲಕ್ಷ್ಮಣಂದಿಲ್ಲ, ಲಕ್ಷ್ಮಣನ ಮಹತ್ವ ಏನು ಆ ಕಥೆಯೊಳಗೆ ಬಂದಿಲ್ಲ. ರಾಮನ ಗುಣಗಳ ವರ್ಣನೆ, ಸೀತೆಯ ಗುಣಗಳ ವರ್ಣನೆ, ಅವಳ ಪಾತಿವೃತ್ಯದ ವರ್ಣನೆ, ಮತ್ತು ಆ ರಾಮ ಸೀತೆಯರಿಬ್ಬರಿಗೂ ಪರಸ್ಪರ ಸುದ್ದಿಯನ್ನು ಮುಟ್ಟಿಸಿ ಅವರಿಗೆ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿದವನು ಹನುಮಂತ. ಅವನ ಪರಾಕ್ರಮದ ವರ್ಣನೆ, ಏಕಾಂಗಿಯಾಗಿ ಆತ ತೋರಿಸಿದ ಪರಾಕ್ರಮ. ಯುದ್ಧಕಾಂಡದಲ್ಲೂ ಆತನ ಪರಾಕ್ರಮ ವರ್ಣನೆ ಬೇಕಾದಷ್ಟು ಇದೆ. ಆದರೂ ಸುಂದರಕಾಂಡದಲ್ಲಿ ಆತ ಏಕಾಂಗಿಯಾಗಿ ತೋರಿಸಿದ್ರ ವರ್ಣನೆ ಇದೆ. ಆದ್ದರಿಂದ ಅವನಿಗೆ ಅಲ್ಲಿ ಮಹತ್ವ ಹೆಚ್ಚು. ಅದಕ್ಕಾಗಿ ಅದನ್ನು ಸುಂದರಕಾಂಡ ಅಂತ ಕರೀತಾರೆ. ಜೊತೆನೇ ಇದ್ದ ಹನುಮಂತ, ರಾಮನ ಜೊತೆನೇ ಇದ್ದ. 14ನೇ ವರ್ಷದ ಆರಂಭದಲ್ಲಿ ರಾಮ ಸೀತೆಯನ್ನು ಕಳೆದುಕೊಂಡ, ಸೀತೆ ಅಪಹರಣ ಆಯಿತು. ಅದಾದಮೇಲೆ ಸೀತೆಯನ್ನು ಅನ್ವೇಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು, ಯುದ್ಧ ಆಯಿತು. 14 ವರ್ಷದ ಕೊನೆಯ ದಿವಸಗಳಲ್ಲಿ ಯುದ್ಧ ಎಲ್ಲ ಮುಗಿದು ಸೀತಾರಾಮರ ಸಂಗಮ ಆಗಿ ಅವರು ಮರಳಿ ಅಯೋಧ್ಯೆಗೆ ಬರುವಂತಾಯಿತು. ಮತ್ತು ಮುಖ್ಯವಾಗಿ ಕಾಮ, ಮನುಷ್ಯನ ಅಪೇಕ್ಷೆ ಏನಿದೆ ಅದಕ್ಕೆ ಸುಂದರ ಅನ್ನೋ ಶಬ್ದ ಬಳಕೆಯಲ್ಲಿರೋದು ಇದು ನಮಗೆಲ್ಲರಿಗೂ ಅನ್ವಯ ಆಗುವಂಥ ಸಂಗತಿ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ರೀತಿಯಾದ ಅಪೇಕ್ಷೆ ಇದ್ದೇ ಇರ್ತದೆ. ಆ ಎಲ್ಲ ಅಪೇಕ್ಷೆಗಳನ್ನು ನಾವು ಈಡೇರಿಸ್ಕೊಳ್ಳೋದಕ್ಕಾಗಿ ಅದರ ಶ್ರವಣ, ಪಾರಾಯಣ ಇತ್ಯಾದಿಗಳನ್ನು ಮಾಡಬೇಕು. ಇದರ ಮಹತ್ವವನ್ನು, ಆಮೇಲೆ ನಿರ್ದಿಷ್ಟ ಗ್ರಹಗಳ ಪರಿಸ್ಥಿತಿಯಲ್ಲಿ ಸುಂದರಕಾಂಡದ ಶ್ರವಣ, ಸುಂದರಕಾಂಡದ ಪಾರಾಯಣ ಇತ್ಯಾದಿಗಳನ್ನು ಮಾಡೋದಕ್ಕಿಂತ ಮೊದಲು ನಾವು ನಮ್ಮ ಮನಸ್ಸಿನಲ್ಲಿ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಅಪೇಕ್ಷೆ ಇದ್ದದ್ದೇ. ನಾವು ಅಪೇಕ್ಷೆಯನ್ನು ಭಗವಂತನ ಎದುರಿಗೆ ಕೋರಿದರೂ ಕೋರದೇ ಇದ್ದರೂ ಭಗವಂತನ ಅದನ್ನು ಈಡೇರಿಸ್ತಾನೆ. ಅದರಲ್ಲೂ ನಾವು ಬೇಡಿದರೆ ನೊಡೆಯನ್ನು ಬೇಡುವೆ ಅನ್ನೋ ರೀತಿಯಲ್ಲಿ
ಉಳಿದವರನ್ನು ಬೇಡೋದಕ್ಕಿಂತ ಅವನನ್ನು ಬೇಡೋದು ಹೆಚ್ಚಿನ ಮಹತ್ವದ ಸಂಗತಿ. ಅವನನ್ನು ಬೇಡಿ ನಮ್ಮ ಕೋರಿಕೆಗಳನ್ನು ಈಡೇರಿಸ್ಕೊಳ್ಬೇಕು. ನೀವು ಎಲ್ಲರೂ ಶ್ರೋತೃಗಳು, ನಾವು ವಾಚಕರು, ದೂರದಲ್ಲಿರುವಂಥ ಶ್ರೋತೃಗಳು ಎಲ್ಲರೂ ತಮ್ಮ ತಮ್ಮ ಮನಸ್ಸಲ್ಲಿರುವಂಥ ಸಂಕಲ್ಪಗಳನ್ನು ಮನಸ್ಸಿನಲ್ಲೇ ಇನ್ನೊಂದು ಸರಿ ಕೋರಿಕೊಂಡ್ರೆ ಸಾಕು. ಸರಿಯಾದಲ್ಲ ಸರಿ. ರಾಮಮಂತ್ರವು ಜಪಿಸೋ ಹೇ ಮನುಜ, ರಾಮಮಂತ್ರವು ಜಪಿಸು. ಈ ಮಂತ್ರ ಜಪಿಸಿ ಕೆಡಬೇಡ. ಉಳಿದ ಮಂತ್ರಗಳನ್ನು ಜಪ ಮಾಡಿ ಉಪಯೋಗ ಇಲ್ಲ, ರಾಮ ಮಂತ್ರಗಳನ್ನು ಜಪ ಮಾಡು ಅಂತ ಹೇಳಿ ಕರೆಯೋದು. ಅದು ಎಲ್ಲಕ್ಕಿಂತ ಮುಖ್ಯವಾದ ಅಪೇಕ್ಷೆ, ಮುಖ್ಯವಾದದ್ದು ಮತ್ತು ನಮಗೆಲ್ಲರಿಗೂ ಸಂಬಂಧಪಟ್ಟಿದೆ. ಮೊನ್ನೆ ದಿವಸ MK ಹುಬ್ಬಳ್ಳಿಗೆ ಹೋಗಿದ್ವಲ್ಲ, ಅಲ್ಲಿ ಬಂದು ಮಾರನೇ ದಿವಸ ಅಲ್ಲಿ ಬೆಳ್ಳಿ ಸಾಮಾನುಗಳೆಲ್ಲ ಕಳ್ತನ ಆಯಿತು. ಆವಾಗ ಅಲ್ಲಿ ಅರ್ಚಕರು ಪಾಂಡುರಂಗ ಪೂಜಾರವರು ನಂಗೆ ಹೇಳಿದ್ರು, ಏನಾದ್ರು ಜಪ ಮಾಡಿ ಸ್ವಲ್ಪ ವಿಶೇಷವಾಗಿ ಅಂತ ಹೇಳಿದರು. ಆಯಿತು, ಮನೆಯಲ್ಲಿ ಮಾಡೋ ಜಪನೇ ನನ್ನ ಸಲುವಾಗಿಯೂ ಮತ್ತು ಅಲ್ಲಿ ಕಳೆದಿರುವಂಥ ಸಾಮಾನು ಸೊತ್ತುಗಳ ಪೂರ್ವ ಲಾಭಕ್ಕಾಗಿ ಮಾಡ್ತೀನಿ ಅಂತ ಅವ್ರಿಗೆ ಹೇಳಿದೆ. ಸುಂದರಕಾಂಡದ ಪಾರಾಯಣ ಏನಿದೆ, ಸುಂದರಕಾಂಡದ ಪಾರಾಯಣ ಮತ್ತು ಶ್ರವಣ ಅದು ಕಳೆದು ಹೋದ ವಸ್ತುವಿನ ಸಮಾಚಾರ ಸಿಗಲಿಕ್ಕಾಗಿ, ಬಂಧುಗಳ ಪುನರ್ಮೇಲನ, ಆಮೇಲೆ ವಿವಾಹ, ಸಂತಾನ ಇತ್ಯಾದಿ ವಿವಿಧ ಉದ್ದೇಶಗಳು, ಉದ್ಯೋಗ ಸಿದ್ಧಿ, ಉದ್ಯೋಗ ಸ್ಥಳಾಂತರ, ಈ ರೀತಿಯಾಗಿ ನಾನಾ ಥರದ ಉದ್ದೇಶಗಳು, ಮನಸ್ತಾಪ, ಮಾನಸಿಕ ರೋಗಗಳು ಇತ್ಯಾದಿಗಳ ಲಾಭಕ್ಕಾಗಿ ಅದನ್ನು ಮಾಡೋದಿದೆ. ಅದು ಒಂದು ಉದ್ದೇಶ. ಅದು ಕಳೆದಿರುವಂಥ ಉದ್ದೇಶಗಳು ಸಿಗಲಿ ಅನ್ನೋದಕ್ಕಾಗಿ ನಾವೆಲ್ಲರೂ ಅದನ್ನು ಶ್ರವಣ ಮಾಡೋದು, ಪಾರಾಯಣ ಮಾಡೋದು ನಮ್ಮ ಒಂದು ಉದ್ದೇಶ. ಅವರು ಸ್ವಯಂ ಸಮರ್ಥರು, ಅವರೇ ಬೇಕಾದಷ್ಟು ಜ್ಞಾನಿಗಳಿದ್ದಾರೆ, ಆಚರಣೆಯನ್ನು ಮಾಡಬಲ್ಲವರು. ನನ್ನ ಸಹಾಯ ಏನು ಅವ್ರಿಗೆ ಬೇಕಾಗಿಲ್ಲ. ಅವರು ತಮ್ಮ ಕೆಲಸ ತಾವು ಮಾಡ್ತಿರ್ತಾರೆ, ಅದರಲ್ಲಿ ನಮ್ಮದೊಂದು ಭಾಗ ಅಷ್ಟೇ. ಅಲ್ಲಿ ನಾವು ಹೋಗಿ ಬಂದಿದ್ವಿ ಅದೇ ಸಮಯಕ್ಕೆ, ಅದಕ್ಕಾಗಿ ಅದು ನಮ್ಮದು ಒಂದು ಭಾಗ ಅದರಲ್ಲಿ ಇರಲಿ ಅನ್ನೋ ಕಾರಣಕ್ಕಾಗಿ ಇದನ್ನು ಈ ಸಂದರ್ಭದಲ್ಲಿ ಆ ಸಂಕಲ್ಪನ ಮಾಡಬೇಕು. ಹಳದು ಹೋದ ಸಂಪತ್ತು ಸಿಗೋದೇನಿದೆ, ಆ ಬೆಳ್ಳಿ ಬಂಗಾರ ರೂಪವಾದ ಸಂಪತ್ತು ಸಿಗೋದು ಅಂದರೆ ಅದು ಬರೇ ಬೆಳ್ಳಿ ಬಂಗಾರ ಅಂತಲ್ಲ, ಜ್ಞಾನ ರೂಪವಾದ ಸಂಪತ್ತು ನಮಗೆ ಸಿಗುವಂತಾಗಲಿ ಅಂತ ಅನ್ನೋದು ಆ ಬೆಳ್ಳಿಯ ಸಂಪತ್ತಿನ ಸಂಕೇತದಿಂದ ನಾವು ತಿಳ್ಕೊಳ್ಬೇಕಾದ ಸಂಗತಿ. ಅದನ್ನ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಉಮಾ ಸಂಹಿತಾದಲ್ಲಿ ಆ ಸುಂದರಕಾಂಡದ ಮಹಾತ್ಮೆ ಏನು ಬಂದಿದೆ ಅದನ್ನು ನಾವೀಗ ಶ್ರವಣ ಮಾಡಬೇಕು. ಉಮಾ ಸಂಹಿತಾದಲ್ಲೇನೆ ವಾಲ್ಮೀಕಿ ರಾಮಾಯಣದ ಒಟ್ಟಾರೆ ವಾಲ್ಮೀಕಿ ರಾಮಾಯಣದ ಪಾರಾಯಣ ಶ್ರವಣ ಅದರಿಂದ ಏನು ಲಾಭ ಅನ್ನೋದನ್ನು ಹಿಂದೆ ನಾವಲ್ಲಿ ನೋಡಿದ್ವಿ. ನಿರ್ದಿಷ್ಟವಾಗಿ ಸುಂದರಕಾಂಡದ ಮಹಾತ್ಮಕ್ಕೆ ಸಂಬಂಧಪಟ್ಟಂತೆ ಉಮಾ ಸಂಹಿತಾದಲ್ಲಿ ಶಿವಪಾರ್ವತಿಯರ ನಡುವೆ ಏನು ಸಂವಾದ ಇದೆ ಅದನ್ನು ನಾವು ಈಗ ಶ್ರವಣ ಮಾಡಬೇಕು. ಉಮಾದೇವಿ ಕೇಳಿದ್ಲು ಶಿವನನ್ನು, ನಿನ್ನ ಮುಖಾರವಿಂದ ಆ ಸುಂದರಕಾಂಡದ ಹೆಚ್ಚಿನ ಮಹಿಮೆಯನ್ನು ವಿಸ್ತಾರವಾಗಿ ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಆಗ ಆತ ಹೇಳಿದ, ಸುಂದರಕಾಂಡದ ಮಹಿಮೆ ಅತ್ಯಂತ ರಹಸ್ಯವಾದದ್ದು, ಆದರೂ ನಿನ್ನ ಮೇಲಿನ ಪ್ರೀತಿಯಿಂದ ಅದನ್ನು ವಿಸ್ತಾರವಾಗಿ ನಾನು ಹೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಸುಂದರಕಾಂಡದ ಮಹಿಮೆಯನ್ನು ವಿಸ್ತಾರವಾಗಿ ಹೇಳಲಿಕ್ಕೆ ತಿಳ್ಕೊಳ್ಳಿಕ್ಕೆ ಯಾರು ಸಮರ್ಥರಾಗಿದ್ದರೆ ಅದು ಶ್ರೀರಾಮ ಒಬ್ಬನೇ, ಉಳಿದವರ ಮನಸ್ಸಿಗೆ ಅದು ನಿಲ್ಕುವಂಥದ್ದೇ ಅಲ್ಲ. ಆದರೂ ಅದನ್ನು ನಾನು ಹೇಳ್ತೇನೆ ಅಂತ ಹೇಳಿದೆ. ಯಥಾ ಸರ್ವೇಷು ದೇವೇಶು ಶ್ರೀರಾಮ ಪರಮೋ ಮತಃ, ಎಲ್ಲ ದೇವತೆಗಳಲ್ಲಿ ಶ್ರೀರಾಮ ಶ್ರೇಷ್ಠ, ಎಲ್ಲ ವೃಕ್ಷಗಳಲ್ಲಿ ಕಲ್ಪವೃಕ್ಷ ಶ್ರೇಷ್ಠ, ಎಲ್ಲ ರತ್ನಗಳಲ್ಲಿ ಕೌಸ್ತುಭಮಣಿ, ಭಗವಂತನ ಎದೆಯಲ್ಲಿರುವಂಥ ಕೌಸ್ತುಭಮಣಿ. ಹಾಗೆ ರಾಮಾಯಣವೇ ಶ್ರೇಷ್ಠ, ಆ ರಾಮಾಯಣದಲ್ಲಿ ಸುಂದರಕಾಂಡ ಮತ್ತು ಶ್ರೇಷ್ಠ ಅಂತ ನಾವು ಅದರ ಮಹತ್ವವನ್ನು ಮನಗಾಣಬೇಕು. ಸುಂದರಕಾಂಡವನ್ನು ಭಕ್ತಿಯಿಂದ ಪಾರಾಯಣ ಮಾಡೋದರಿಂದ, ಪ್ರವಚನ ಮಾಡೋದರಿಂದ, ಕೇಳೋದರಿಂದ ಎಲ್ಲ ಸಿದ್ಧಿಗಳು ಮತ್ತು ಸಂಭವಿಸಬೇಕಾದಂಥ ಎಲ್ಲ ಅನರ್ಥಗಳು ಪರಿಹಾರ ಆಗ್ತದೆ. ಸುಂದರಕಾಂಡ ಅಂತಂದರೆ ವಾಲ್ಮೀಕಿ ರಾಮಾಯಣದ 24,000 ಶ್ಲೋಕಗಳೇನಿವೆ ಅದರಲ್ಲಿ 7-8 ಕಾಂಡ, ಬಾಲಕಾಂಡ, ಅರಣ್ಯಕಾಂಡ, ಬಾಲ, ಅಯೋಧ್ಯ, ಅರಣ್ಯ, ಕಿಷ್ಕಿಂಧ, ಸುಂದರ, ಆಮೇಲೆ ಯುದ್ಧ, ಅಯೋಧ್ಯಾಕಾಂಡ, ಯುದ್ಧ, ಉತ್ತರಕಾಂಡ ಅಂತ ಹೀಗೆ ಇದು ವಾಲ್ಮೀಕಿ ರಾಮಾಯಣದ ಕಾಂಡಗಳಿವೆ. ಅದರಲ್ಲಿ ಒಂದು ಸುಂದರಕಾಂಡ ಈಗಾಗಲೇ ಅದನ್ನು ವಾಲ್ಮೀಕಿ ಮುನಿಗಳು ರಚನೆ ಮಾಡಿ ಇಟ್ಟದ್ದು. ನಾವು ಅದನ್ನು ಪಾರಾಯಣ ಶ್ರವಣ ಮಾಡೋದ್ರ ಮೂಲಕ ನಮ್ಮ ಸಿದ್ಧಿಯನ್ನು ಪಡ್ಕೊಳ್ಬೇಕಷ್ಟೆ. ಇದು ಅದರೊಳಗಿಂದ ಒಂದು. ಮತ್ತು ಮಹಾಭಾರತ, ಭಾಗವತ, ರಾಮಾಯಣ ಇತ್ಯಾದಿಗಳ ಅರ್ಥ ನಿರ್ಣಯ ಮಾಡಲಿಕ್ಕೆ ಮಧ್ವಾಚಾರ್ಯರು ರಚನೆ ಮಾಡಿದ ತಾತ್ಪರ್ಯ ನಿರ್ಣಯ ಏನಿದೆ ಅದರೊಳಗೂ ಒಂದು ಸುಂದರಕಾಂಡ ಇದೆ. ಇಡೀ ಸುಂದರಕಾಂಡ 68 ಸರ್ಗ ಇದ್ದಿತ್ತು, ವಾಲ್ಮೀಕಿಗಳು ರಚನೆ ಮಾಡಿದ್ದು. ಒಂದೊಂದು ಸರ್ಗ ಅಂದರೆ 106 ಶ್ಲೋಕ ಇದ್ದಿತ್ತು. ಅದನ್ನೆಲ್ಲ ಪಾರಾಯಣ ಮಾಡಲಿಕ್ಕೆ ದೀರ್ಘಕಾಲ ಆಗ್ತದೆ ಅಂತ ನೋಡು ಈ ಆಚಾರ್ಯರು ನಿರ್ಣಯ ಮಾಡಿದ್ದೇನಿದೆ ತಾತ್ಪರ್ಯ ನಿರ್ಣಯ, ಅದರಲ್ಲಿ ಬಂದಂಥ ಸುಂದರಕಾಂಡವನ್ನು ಸಂಕ್ಷಿಪ್ತವಾಗಿರೋದ್ರಿಂದ ಪಾರಾಯಣ ಮಾಡೋದು ಮತ್ತೊಂದು ಬಳಕೆ. ಅಂತೂ ಇವುಗಳ ಸಿದ್ಧಿಯಿಂದ
ಬುದ್ಧಿಮತ್ತೆ, ವಿವಾಹ, ಉದ್ಯೋಗ, ಸತ್ಸಂತಾನ ಇತ್ಯಾದಿ ಎಲ್ಲ ಲಾಭವನ್ನು ಪಡ್ಕೊಂಡವರಿದ್ದಾರೆ. ಅದರಂತೆ ವಿಸ್ತಾರವಾಗಿ ನಾವು ಅದನ್ನೀಗ ಪಾರಾಯಣ ಮಾಡ್ತಿರೋದ್ರಿಂದ ಉಳಿದೆಲ್ಲ ಜ್ಞಾನಿಗಳಾದವರು, ಭಾಗವತರಾದವರು ಎಷ್ಟೋ ಜನ ಹೇಳಿದ್ದಿದೆ. ನಾನು ಹೆಚ್ಚಿನ ದೊಡ್ಡದನ್ನೇನೋ ಶ್ರವಣ ಮಾಡಿಸ್ತೇನೆ ಅಂತ ನನಗೆ ಭ್ರಾಂತಿ ಏನಿಲ್ಲ ಅಂತ, ದುರಹಂಕಾರನೂ ಇಲ್ಲ. ಆದರೆ ಈ ಶ್ರವಣ, ಈ ವಾಚನದ ಮಹತ್ವ ಏನಂದರೆ, ವಿಸ್ತಾರವಾಗಿ ಹೇಳ್ತೀನಿ ಅಂತ ನಾನು ಬಿಡುವು ಮಾಡ್ಕೊಂಡಿರೋದು, ವಿಸ್ತಾರವಾಗಿ ನೀವು ಹೇಳಿದ್ರೆ ನಾವು ಕೇಳಲಿಕ್ಕೆ ತಯಾರಿದ್ದೀವಿ ಅಂತ ನೀವು ಬಿಡುವು ಮಾಡ್ಕೊಂಡಿರೋದೇನಿದೆ ಅದು ಇದರ ಮಹತ್ವ. ಉಳಿದೆಲ್ಲ ಕಡೆ ವಿಸ್ತಾರವಾಗಿ ಹೇಳಲಿಕ್ಕೆ ಕೇಳಲಿಕ್ಕೆ ಬಿಡುವಿರೋದಿಲ್ಲ, ಎಲ್ಲರಿಗೂ ಅವಸರ. ಕೇಳಲಿಕ್ಕೆ ಹೇಳಲಿಕ್ಕೆ ನಾವು ಬಿಡುವಿರೋದು ಈ ಕಥನದ ಮಹತ್ವ. ಅದಕ್ಕಾಗಿ ಬಿಡುವು ಮಾಡ್ಕೊಳ್ಳಿ. ಇಡೀ ರಾಮಾಯಣವನ್ನು ಕೇಳಲಿಕ್ಕೆ ನಿಮಗೆ ಎಲ್ಲರಿಗೂ ಬಿಡುವು ಆಗದೇ ಇದ್ರು, ಇದು ವರ್ಷ 2 ವರ್ಷ ನಡೀಬೇಕಾದ ಕಾರ್ಯಕ್ರಮ ಇದು. ಅದಕ್ಕೆ ನೀವೆಲ್ಲ ಬಂದರೂ ಒಳ್ಳೆಯದೇ. ಒಂದು ವೇಳೆ ಬರಲಿಕ್ಕಾಗದೇ ಇದ್ದರೆ ಸುಂದರಕಾಂಡದ ಈ ಶ್ರವಣ ಏನಿದೆ ಇದಕ್ಕಾದರೂ ನೀವು ಬನ್ನಿ, ಸಾಧ್ಯ ಆದಷ್ಟು ಜನ ಸಪತ್ನಿಕರಾಗಿ ಬನ್ನಿರಿ ಅಂತ ನಿಮಗೆ ನಾನು ಎಲ್ಲರಿಗೂ ವಿನಂತಿ ಮಾಡ್ಕೊಂಡಿದ್ದೆ. ಹಾಂ ಹಾಂ, ಎಲ್ಲ ಸಂಪತ್ತುಗಳನ್ನು ಪಡ್ಕೊಳ್ತೀರಿ, ಸಮಸ್ತ ರೋಗಗಳನ್ನು ಪರಿಹಾರ ಮಾಡ್ಕೋತೀರಿ. ಅದು ಪರಮೌಷಧ, ಎಲ್ಲ ರೋಗಗಳಿಗೂ ಅದು ಪರಮೌಷಧ. ಎಷ್ಟೆಷ್ಟು ದೊಡ್ಡ ದೊಡ್ಡ ರೋಗಗಳಿಗೆ, ದೊಡ್ಡ ದೊಡ್ಡ ಔಷಧಗಳಿಗೆ ಬಗ್ಗದೇ ಇರುವಂಥ ರೋಗಗಳೇನಿವೆ, ಆ ಕ್ಷಯ, ಅಪಸ್ಮಾರ, ಕುಷ್ಠ ಮೊದಲಾದಂಥ ರೋಗಗಳು ಕೂಡ ಶಾಸ್ತ್ರೋಕ್ತವಾಗಿ ಸುಂದರಕಾಂಡವನ್ನು 68 ಬಾರಿ ಪಾರಾಯಣ ಮಾಡೋದ್ರಿಂದ ಪರಿಹಾರ ಆಗ್ತವೆ. ರಾಮನ ಕರುಣೆ ಈ ರೋಗ ನಿವಾರಣೆಗಳಿಗೆ ಮುಖ್ಯವಾದಂಥ ಔಷಧ ಅನ್ನೋದನ್ನು ನಾವು ಗಮನಿಸಬೇಕು. ಅದನ್ನು ಪಾರಾಯಣ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ, ಉತ್ತರ ಭಾರತದಲ್ಲಿ ಎಲ್ಲ ಅಂಥ ವೈಭವ ಅಂತ ಅಲಂಕಾರನೆಲ್ಲ ನಾವು ನೋಡಿರ್ತೇವೆ. ಶ್ರವಣ ಮಾಡುವಂಥ ವೇದಿಕೆ ಏನಿದೆ, ಆ ವೇದಿಕೆಯ ಮೇಲ್ಛಾವಣಿಯನ್ನು ಮತ್ತು ಮಂಟಪವನ್ನು ಮುತ್ತಿನ ಹಾರದಿಂದ ಯಥಾಶಕ್ತಿಯಾಗಿ ಅಲಂಕಾರ ಮಾಡಬೇಕು. ಅದರಲ್ಲಿ ಚಚ್ಚೌಕವಾದಂಥ ವೇದಿಕೆಯನ್ನು ನಿರ್ಮಾಣ ಮಾಡಬೇಕು. ಆ ವೇದಿಕೆಯನ್ನು ಬಿಳಿ ವಸ್ತ್ರದಿಂದ ಮುಚ್ಚಬೇಕು. ಆ ವೇದಿಕೆಯ ಮೇಲೆ 6 ಬಳ್ಳ ಅಂತ ಹೇಳ್ತಾರೆ, ಅದೊಂದು ನಿರ್ದಿಷ್ಟವಾದಂಥ ಮಾಪನ. ಅಷ್ಟು ಪ್ರಮಾಣದ ಭತ್ತವನ್ನು ಆ ವೇದಿಕೆಯ ಮೇಲೆ ಹರಡಬೇಕು. ಭತ್ತ ಅಂದರೆ ಅದು ಶುಭದಾಯಕವಾದದ್ದು. ಅದರ ಮೇಲೆ 3 ಬಳ್ಳದಷ್ಟು ಅಕ್ಕಿಯನ್ನು ಹರಡಬೇಕು. 18 ತೊಲ ಚಿನ್ನದ ತೂಕದಿಂದ ತಯಾರು ಮಾಡಿದಂಥ ಒಂದು ಪಾತ್ರೆಯಲ್ಲಿ ಮುತ್ತು, ಹವಳ ಮೊದಲಾದವುಗಳನ್ನು ತುಂಬಬೇಕು. ಅದನ್ನು ಚಿನ್ನದ ಮುಚ್ಚಳದಿಂದ ಮುಚ್ಚಬೇಕು. ಇದೆಲ್ಲ ಯಥಾಶಕ್ತಿ ಅಷ್ಟೇ. ಅದಾದಮೇಲೆ 1 ತೊಲ ತೂಕದಿಂದ ಮಾಡಿದ ಚಿನ್ನದ ತಗಡಿನಲ್ಲಿ ರಾಮನ ಯಂತ್ರವನ್ನು ಲೇಖನ ಮಾಡಬೇಕು. ಅದನ್ನಲ್ಲಿ ಶಾಸ್ತ್ರೋಕ್ತವಾಗಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಬೇಕು. ಸೀತಾ, ರಾಮ, ಆಂಜನೇಯರು ಇರುವಂಥ ಸುವರ್ಣಮಯವಾದ ಪ್ರತಿಮೆಯನ್ನು ಆ ಯಂತ್ರದ ಮೇಲಿಟ್ಟು ಅದನ್ನು ಪೂಜೆ ಮಾಡಬೇಕು. ಕಮಲದ ಹೂಗಳಿಂದ ರಾಮನ ಸ್ತೋತ್ರವನ್ನು ಹೇಳ್ಕೊಂಡು ಪೂಜೆ ಮಾಡಬೇಕು. ತುಳಸಿ ದಳಗಳು, ಮಲ್ಲಿಗೆ ಹೂವು, ಸಂಪಿಗೆ ಹೂವು, ತಾಳೆ ಹೂವು ಇತ್ಯಾದಿ ಹೂಗಳ ಮೂಲಕ ಅದನ್ನು ಪೂಜೆ ಮಾಡಬೇಕು. ಸುಂದರಕಾಂಡವನ್ನು ಪಾರಾಯಣ ಮಾಡಬೇಕು ಅಂತ ಸಂಕಲ್ಪ ಮಾಡಿದವನು ಬೆಳಿಗ್ಗೆ ಮೊದಲನೇ ಮುಹೂರ್ತದ ಕಳೆದ ಕೂಡಲೇ ಹೇಳಬೇಕು. ಎದ್ದು ಪ್ರಶಾಂತವಾದ ಮನಸ್ಸಿನಿಂದ ಪಾರಾಯಣವನ್ನು ಪ್ರಾರಂಭ ಮಾಡಬೇಕು. ಸೂರ್ಯ ನೆತ್ತಿಗೆ ಬಂದ ಕೂಡಲೇ ಆವತ್ತಿನ ಪಾರಾಯಣವನ್ನು ನಿಲ್ಲಿಸಬೇಕು. ಸುಂದರಕಾಂಡ ಹೀಗೆ 68 ಬಾರಿ ಆವರ್ತನ ಆಗುವಂತೆ ಪಾರಾಯಣ ಮಾಡಬೇಕು. 68 ಸರ್ಗ, ಅದರಲ್ಲಿ ಇಡೀ ಕಾಂಡದಲ್ಲಿ 68 ಸರ್ಗ, ಅದು 68 ಬಾರಿ ಆವರ್ತನ ಆಗುವ ತನಕ ಪಾರಾಯಣ ಮಾಡಬೇಕು. ಅದು ಅಧಮ ಫಲ. ನೀವು ಎಷ್ಟು ಸತತವಾಗಿ ಮಾಡ್ತೀರಿ, ಯಾವುದೇ ಕೆಲಸವನ್ನು ಎಷ್ಟು ಸತತವಾಗಿ ಮಾಡ್ತೀರಿ ಅಷ್ಟು ಫಲ ಶೀಘ್ರ. ಇಲ್ಲಿ ನಮಗೆಲ್ಲ ಏನಾಗಿಬಿಟ್ಟಿದೆ ಅಂತಂದರೆ ಅಪನಂಬಿಕೆ. ಅದು ಹೇಳಿರ್ತಾರಲ್ಲ, ಸಂತಾನ ಸಿಗಬೇಕು ಅಂದ್ರೆ ಹೇಗೆ ಸಿಗಬೇಕು, ಇದಕ್ಕಿದ್ದಂಗೆ ಮದುವೆ ಆಗಬೇಕು ಅಂದ್ರೆ ಹೇಗೆ ಆಗಬೇಕು, ದೀರ್ಘಕಾಲದ ರೋಗಗಳು ಪರಿಹಾರ ಆಗಬೇಕು ಹೇಗೆ ಆಗ್ತದೆ ಹೇಗೆ ಅಂತ ನಾವೆಲ್ಲ ಪ್ರಶ್ನೆ ಕೇಳ್ತೀವಿ. ಅಲ್ಲಿ ಸರಿ, ನೀವು ಎಷ್ಟು ನಿಷ್ಠೆಯಿಂದ ಅದನ್ನು ಮಾಡ್ತೀರಿ ಅಷ್ಟು ಫಲವನ್ನು ನೀವು ಪಡ್ಕೋತೀರಿ. ಇಷ್ಟೆಲ್ಲ ನಿಷ್ಠೆಯಿಂದ ನಾವು ಅದನ್ನು ಮಾಡಲಿಲ್ಲ ಅನ್ನೋ ಕಾರಣಕ್ಕಾಗಿ ಫಲ ಕಡಿಮೆ ಆಗ್ತದೆ. ಫಲ ಕಡಿಮೆ ಆಗ್ತದೆ ಅಂತ ತಕರಾರು ಮಾಡುವವರು ಅದರಲ್ಲಿರುವಂಥ ನಿಯಮಗಳನ್ನು ಎಷ್ಟು ನಿಷ್ಠೆಯಿಂದ ಆಲೋಚನೆ ಮಾಡಿದ್ದೀರಿ, ಎಷ್ಟು ಅದನ್ನು ಅನುಸರಣೆ ಮಾಡಿದ್ದೀರಿ ಅಂತ ನಾವು ಗಮನಿಸ್ತೀವಿ. ಮೊದಲೇ 100 ಪ್ರಾರಬ್ಧ ಕರ್ಮಗಳು, ಇಷ್ಟೆಲ್ಲ ಪೂರ್ಣ ಅಲ್ಲಿ ಹೇಳಿದಂತೆ ಮಾಡದೇ ಇದ್ರೂ ಫಲ ಸಿಗದೇ ಇರೋ ಸಾಧ್ಯತೆ. ಯಾಕೆಂದರೆ ಮನುಷ್ಯನಿಗೆ 100 ಪ್ರಾರಬ್ಧ ಕರ್ಮ, ಅದು ಅಡಿಗಡಿಗೆ ಆತನಿಗೆ ಪ್ರತಿಬಂಧಕ ಆಗಿರ್ತದೆ. ಎಲ್ಲ ಮಾಡಿದಾಗಲೂ ಅದು ತೊಂದರೆ ಕೊಡೋ ಸಾಧ್ಯತೆ. ಅದರಲ್ಲಿಯೂ
ಅದನ್ನು ಸಡಿಲಿಸಿದರೆ ಅದು ಮತ್ತಷ್ಟು ವಿಳಂಬ ಆಗೋ ಸಾಧ್ಯತೆ. ಅಷ್ಟಾದರೂ ಅದು ವ್ಯರ್ಥ ಅಲ್ಲ. ಗೀತಾದಲ್ಲಿ ಹೇಳಿದಂತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಧರ್ಮ ಏನಿದೆ, ನಾವು ಆಚರಣೆ ಮಾಡುವ ಧರ್ಮ, ನೀವು ಅದನ್ನು ಸ್ವಲ್ಪ ಸ್ವಲ್ಪ ಆಚರಣೆ ಮಾಡಿದ್ರೂ ದೊಡ್ಡ ದೊಡ್ಡ ಭಯಗಳಿಂದ ಅದು ನಿಮ್ಮನ್ನು ಕಾಪಾಡ್ತದೆ. ಇದೆಲ್ಲ ಕೆಲವು ಧರ್ಮಗಳು, ಕೆಲವು ಆಚರಣೆಗಳು ನೀವು ಸ್ವಲ್ಪ ಅದರಲ್ಲಿ ಏನಾದರೂ ನ್ಯೂನತೆ ಆಗುವಂತೆ ಮಾಡಿಬಿಟ್ರೆ ಅದು ನಮಗೆ ತಿರುಗಿ ಪ್ರತಿಬಂಧಕ ಆಗುವಂತಾಗಿರ್ತವೆ ಬೇರೆ ಕೆಲವು ಧರ್ಮಗಳು. ಆದರೆ ಈ ಧರ್ಮ ಹಾಗಲ್ಲ. ಭಗವಂತನ ಆರಾಧನೆ, ಭಗವಂತನ ಪೂಜೆ ಅನ್ನುವ ಧರ್ಮ ಏನಿದೆ, ನೀವು ಸ್ವಲ್ಪ ಮಾಡಿದ್ರೂ ಅದು ನಿಮಗೆ ಫಲದಾಯಕನೇ. ತುಪ್ಪದಲ್ಲಿ ನೆನೆಸಿದ ಬತ್ತಿಯಿಂದ ಅಖಂಡವಾದಂಥ ದೀಪವನ್ನು ಹೊತ್ತಿಸಬೇಕು. ಶ್ರೋತ್ರವನ್ನಂಥವನ್ನು ನಾವು ಇಟ್ಕೋಬೇಕು ಅಂತಂದರೆ, ರಾಮನ ಪಾದದಲ್ಲಿ ಅಖಂಡವಾಗಿ ಭಕ್ತಿಯನ್ನು ಯಾರು ಮಾಡ್ತಾರೆ ಅಂಥವ್ರನ್ನೇ ಶ್ರೋತ್ರವನ್ನಾಗಿ ಕರೀಬೇಕು. ಸುಂದರಕಾಂಡದ ಪಾರಾಯಣದ ಬಳಿಕ ಅಪೂಪ, ಅಪ್ಪ ಅಂತ ಹೇಳ್ತಾರಲ್ಲ, ಅಪ್ಪ ಅಥವಾ ಅನಾರಸ, ಪಾಯಸ ಮೊದಲಾದ ಭಕ್ಷ್ಯಗಳಿಂದ ರಾಮನನ್ನು ಪೂಜೆ ಮಾಡಬೇಕು. ಮೊದಲನೇ ಆವರ್ತಿ ಮುಗಿದ ಮೇಲೆ 68 ಬಾರಿ ಪಾರಾಯಣ ಮಾಡಬೇಕು ಅಂತ ಹೊರತು, ಮೊದಲನೇ ಸರಿ ಮುಗಿದ ಮೇಲೆ 12 ಮಂದಿ ಜ್ಞಾನಿಗಳಂಥ ಬ್ರಾಹ್ಮಣರಿಗೆ ಸತ್ಕಾರ ಮಾಡಬೇಕು. ಎರಡನೇ ಆವರ್ತಿ ಮುಗಿದ ಮೇಲೆ 13 ಜನ ಬ್ರಾಹ್ಮಣರಿಗೆ ಜೇನುತುಪ್ಪ ಪಾಯಸಗಳಿಂದ ಕೂಡಿದ ಭೋಜನ ಮಾಡಿಸ್ಬೇಕು. ಹೀಗೆ ಪ್ರತಿಯೊಂದು ಆವರ್ತಿಗೂ ಒಬ್ಬ ಬ್ರಾಹ್ಮಣನನ್ನು ಹೆಚ್ಚು ಮಾಡ್ತಾ ಹೋಗಬೇಕು. ಇಲ್ಲಿಗ ಯಾವುದು ಉತ್ತಮ, ಯಾವುದು ಅಧಮ, ಯಾವುದು ಮಧ್ಯಮ ಅಂತ ಅನ್ನೋದನ್ನು ಹೇಳ್ತಾರೆ. 68 ದಿವಸದಲ್ಲಿ 68 ಬಾರಿ ಸುಂದರಕಾಂಡ ಪಾರಾಯಣ ಮಾಡಿದರೆ ಅದು ಉತ್ತಮ ಪಕ್ಷ. ದಿವಸಕ್ಕೆ 68 ತನಕ ಪಾರಾಯಣ ಆದರೆ ಅದು ಒಂದು ಆವರ್ತನ. ಅಂಥದ್ದು ಒಂದು ದಿವಸಕ್ಕೆ ಒಂದು ಆವರ್ತನ ಆದರೆ 68 ದಿವಸಕ್ಕೆ 68 ಆವರ್ತನ ಆಗಬೇಕು, ಅದು ಉತ್ತಮ. 4 ತಿಂಗಳುಗಳಲ್ಲಿ 68 ದಿವಸಗಳಲ್ಲಿ ಒಂದು ವೇಳೆ ಆಗದೇ ಇದ್ದರೆ 4 ತಿಂಗಳುಗಳಲ್ಲಿ ಅಂದರೆ 120 ದಿವಸ. 68 ದಿವಸ ಅಂದರೆ 2 ತಿಂಗಳ ಮೇಲೆ 8 ದಿವಸ ಆಯಿತು. ಅದನ್ನು ಮಾಡಲಿಕ್ಕಾಗದೆ 4 ತಿಂಗಳುಗಳಲ್ಲಿ 120 ದಿವಸಗಳಲ್ಲಿ 68 ಬಾರಿ ಪಾರಾಯಣ ಮಾಡಿದರೆ ಅದು ಮಧ್ಯಮ ಪಕ್ಷ. ಅದು ನಿಮ್ಗೆ ಆಗದೇ ಇದ್ದರೆ 6 ತಿಂಗಳಲ್ಲಿ ಅಂದರೆ 180 ದಿವಸಗಳಲ್ಲಿ ಸುಂದರಕಾಂಡವನ್ನು 68 ಬಾರಿ ಪಾರಾಯಣ ಮಾಡಿದರೆ ಅದು ಅಧಮ ಪಕ್ಷ. ಅಧಮ ಅಂದ್ರೆ ಏನು? ಸುಂದರಕಾಂಡದ ಮಹತ್ವ ಇದ್ದದ್ದೇ, ನೀವು ಯಾವ ಫಲ ಬಯಸಿರ್ತೀರಿ ಫಲ ಸಿಗಲಿಕ್ಕೆ ವಿಳಂಬ ಆಗೋದು. ಆ ದೃಷ್ಟಿಯಿಂದ ಉತ್ತಮ, ಮಧ್ಯಮ ಮತ್ತು ಅಧಮ ಅಂತ ಹೇಳಿದ್ರೆ ಅಷ್ಟೇ. ಇನ್ನೊಂದೇನೆಂದರೆ, ನೀವು ಯಾವುದಾದ್ರೂ ಫಲವನ್ನು ಬಯಕೆಯಲ್ಲಿ ಇಟ್ಕೊಂಡು ಯಜಮಾನನ ಕಡೆಯಿಂದ ಮಾಡಿಸ್ತೀರಲ್ಲ, ಆ ಯಜಮಾನನ ಕಡೆಯಿಂದ ಮಾಡಿಸೋದೇನಿದೆ ಅದು ಯಜಮಾನ ಸ್ವಯಂ ಮಾಡೋದೇನಿದೆ ಉತ್ತಮ ಪಕ್ಷ. ಈ ನಮಗೊಂದು ಫಲ ಆಗಬೇಕು ಅಂತ ನಮಗೊಂದು ಅಪೇಕ್ಷೆ ಇದೆ. ನಿಮಗಾಗಬೇಕಾದಂಥ ಫಲಕ್ಕೆ ನೀವು ಆಚಾರ್ಯನಿಗೆ ಸಾವಿರಾರು ರೂಪಾಯಿ ದಕ್ಷಿಣ ಕೊಡ್ಲಿಕ್ಕೆ ತಯಾರಿದ್ದೀರಿ. ಆಚಾರ್ಯ ಖರ್ಚು ಎಷ್ಟಾದರೂ ಅಡ್ಡಿ ಇಲ್ಲ, ನಾವು ತಯಾರಿದ್ದೇವೆ, ಆದರೆ ಮಾಡಿಬಿಡಿ ಅಂತಾರೆ. ಇತ್ತೀಚಿನ ದಿವಸಗಳಲ್ಲಿ ಅದು ಹೊಸ ಪದ್ಧತಿ. ಶ್ರಾದ್ದನೂ ನೀವೇ ಮಾಡಿಬಿಡ್ರಿ ಅಂತ ಆಚಾರ್ಯನ ಕೈ ದಕ್ಷಿಣ ಕೊಟ್ಟು ಶ್ರಾದ್ದನೂ ನೀವೇ ಮಾಡಿಬಿಡ್ರಿ ಅಂತ ಇವರು ಮನೆಯಲ್ಲಿ ಆರಾಮಾಗಿರೋರು ಇರ್ತಾರೆ. ಅದು ಅಧಮ. ನೀವು ಯಜಮಾನ ಸ್ವಯಂ ಪಾರಾಯಣ ಮಾಡೋದೇನಿದೆ ಉತ್ತಮ ಪಕ್ಷ. ನೀವು ದೇವರಿಗೆ ನಡ್ಕೊಳ್ಬೇಕು, ಪ್ರದಕ್ಷಿಣೆ ಹಾಕಬೇಕು, ನಮಸ್ಕಾರ ಮಾಡಬೇಕು, ಆ ದೇವರ ಕುರಿತಾದ ಕಥೆ ಆಮೇಲೆ ಶಾಸ್ತ್ರ ಇತ್ಯಾದಿಗಳನ್ನು ಪಠಣ ಮಾಡಬೇಕು. ಬ್ರಾಹ್ಮಣನ ಮೂಲಕ ಮಾಡಿಸೋದೇನಿದೆ ಅದು ಮಧ್ಯಮ ಪಕ್ಷ. ನಾನು ಅದನ್ನು ಮಧ್ಯಮ ಅಧಮ ಅಂತ ಹೇಳಿದೆ, ಅದು ಅಧಮ ಅಲ್ಲ, ಮಧ್ಯಮ. ಅದು ನೀವು ನಿಮಗೆ ಬೇಕಾದ ಫಲವನ್ನು ಅಪೇಕ್ಷೆ ಪಟ್ಟು ಮಾಡೋದು, ನೀವೇ ಮಾಡೋದು ಅದು ಉತ್ತಮ. ಬ್ರಾಹ್ಮಣನ ಮೂಲಕ ಪಾರಾಯಣ ಮಾಡಿಸೋದು ಮಧ್ಯಮ ಪಕ್ಷ. ಇನ್ನು ಒಬ್ಬ ಬ್ರಾಹ್ಮಣನ ಕಡೆಯಿಂದ ಆಗಲಿಲ್ಲ, 68 ಬಾರಿ ಸುಂದರಕಾಂಡ ಪಾರಾಯಣ ಆಗಬೇಕು. ಅದಕ್ಕಾಗಿ ಸುಂದರಕಾಂಡ ಪಾರಾಯಣ ಮಾಡಬಲ್ಲಂಥ 16 ಜನ ಬ್ರಾಹ್ಮಣರನ್ನು, ವಿದ್ವಾಂಸರನ್ನು ಒಂದು ಜಾಗದಲ್ಲಿ ಕೂಡಿಸಿ, ಈಗ ನಾವು ಅಷ್ಟೋತ್ತರ ಮಾಡ್ತೀವಲ್ಲ, ಅದು 108 ಬಾರಿ ಆಗಬೇಕಾದ್ರೆ ಸುಲಭ ಇಲ್ಲ. ಅದಕ್ಕೆ 12 ಸರಿ ಪಾರಾಯಣ ಮಾಡೋಣ, 9 ಜನ ಸೇರೋಣ, 12 9 ಅದು 108 ಆಯಿತು ಅಂತ ಮಾಡ್ತೀವಲ್ಲ, ಆ ಥರ ಮಾಡಿದರೆ ಅದು ಅಧಮ. ಅನೇಕ ಜನ ಸೇರಿ ಆ ನಿರ್ದಿಷ್ಟವಾದಂತಹ ಸಂಖ್ಯೆಯನ್ನು ಪೂರ್ಣ ಮಾಡ್ಕೊಳ್ಳೋದೇನಿದೆ ಅದು ಅಧಮ ಪಕ್ಷ. ಇನ್ನು 68 ಬಾರಿ ಸುಂದರಕಾಂಡ ಪಾರಾಯಣ ಆದಮೇಲೆ 5 ಅಥವಾ 6 ದಿವಸ ಯುದ್ಧಕಾಂಡದ ಪಾರಾಯಣವನ್ನು ಮಾಡಬೇಕಂತೆ. ಯುದ್ಧಕಾಂಡದಲ್ಲಿ ಎಲ್ಲ ಶತ್ರುಗಳ ನಿರ್ಮೂಲನೆ ಇರೋದರಿಂದ ಅದು ನಿಮಗೆ ಶುಭದಾಯಕ. ಅದಾದಮೇಲೆ ಪಟ್ಟಾಭಿಷೇಕ ಅನ್ನುವಂಥ ರಾಮನ ಉತ್ಸವವನ್ನು ಆಚರಣೆ ಮಾಡಬೇಕು. ರಾಮನ ಉತ್ಸವ ಹೇಗಾಯಿತು, ರಾಮ ಸೀತೆಯನ್ನು ಸಿಂಹಾಸನದ ಮೇಲೆ ಕೂಡಿಸಿ ಅವರಿಗೆ ಕಿರೀಟ ಧಾರಣೆ ಮಾಡಿಸಿ ಅಭಿಷೇಕ ಮಾಡೋದೇನಿಲ್ಲ, ಪಟ್ಟಾಭಿಷೇಕ ಅಂತ ಕರೀತಾರೆ. ಅಂಥ ಪಟ್ಟಾಭಿಷೇಕವನ್ನು ಮಾಡಿಸಬೇಕು ಅಂತ ಅದೊಂದು ಉತ್ಸವ ಇದೆ. 68 ಬಾರಿ ಸುಂದರಕಾಂಡ ಪಾರಾಯಣ ಪ್ರಾರಂಭ ಆದ ಮೇಲೆ ಯುದ್ಧಕಾಂಡವನ್ನು ಪಾರಾಯಣವನ್ನು ಮುಗಿಸುವ ತನಕ ಸಾಯಂಕಾಲ ದಿವಸ ನೀವು ಏನು ಮಾಡಬೇಕಂದ್ರೆ, ಮಧ್ಯಾಹ್ನ ತನಕ ನೀವು ಪಾರಾಯಣ ಮಾಡಿರ್ತೀರಿ,
ಸಾಯಂಕಾಲದ ಹೊತ್ತು ಅದ್ರ ಪ್ರವಚನ ಇಡಿಸ್ಬೇಕು, ಅದನ್ನು ಶ್ರವಣ ಮಾಡಬೇಕು. ಪ್ರಾತಃ ಕಾಲದಲ್ಲಿ ಎಷ್ಟು ಪಾರಾಯಣ ಮಾಡಿರ್ತೀರಲ್ಲ ಅಷ್ಟರ ಭಾಗದ ಪ್ರವಚನ ಸಾಯಂಕಾಲದ ಹೊತ್ತಿಗೆ ಆಗಬೇಕು. ನೀವು ಎಷ್ಟು ಮಾಡ್ತೀರೋ ಒಳ್ಳೇದು. ಬೆಳಗಿನ ಹೊತ್ತಿಗೆ ಯಾರ್ಯಾರು ಪಾರಾಯಣ ಮಾಡಿರ್ತಾರೆ ಅವರೆಲ್ಲ ಕೂತ್ಕೊಂಡು ಸಾಯಂಕಾಲದ ಹೊತ್ತು ಪ್ರವಚನ ಕೇಳಿದರೆ ಅದು ಉತ್ತಮ ಪಕ್ಷ. ನಾವು ಬೆಳಗಿನ ಹೊತ್ತು ಪಾರಾಯಣ ಮಾಡಿದ್ವಿ, ಸಾಯಂಕಾಲದ ಹೊತ್ತು ಅದನ್ನು ಕೇಳಲಿಕ್ಕೆ ಆಗಲಿಲ್ಲ ಅಂದರೆ ಅವೆಲ್ಲ ಮತ್ತೆ ಫಲ ಕಡಿಮೆ ಅಷ್ಟೇ. ವಕ್ತಾರಂ ಕಲ್ಪಯಿತ ಅದನ್ನು ಹೇಳ್ತಾರೆ. ಸರ್ವಶಾಸ್ತ್ರಾರ್ಥಗಳನ್ನು ತಿಳ್ಕೊಂಡವನು, ರಾಮನಲ್ಲಿ ಅನನ್ಯ ಭಕ್ತಿ ಇದ್ದವನನ್ನು ಪ್ರವಚನಕಾರನಾಗಿ ಕರೀಬೇಕು. ಆ ಪ್ರವಚನಕಾರನನ್ನು ಯಥಾಶಕ್ತಿಯಾಗಿ ಶಾಸ್ತ್ರವಿಧಿಯಾಗಿ ಗೌರವಿಸಿ ಸಕಲ ರಾಮನ ಕಥೆಯನ್ನು ಆತನ ಮೂಲಕ ಶ್ರವಣ ಮಾಡಬೇಕು. ಎಂತೆಂಥ ರೋಗಗಳು ಅಂದರೆ ಸಾಮಾನ್ಯ ವೈದ್ಯರಿಗೆ ಯಾವ ರೋಗ ಮಣಿದಿರೋದಿಲ್ಲ. ಸಾಮಾನ್ಯ ವೈದ್ಯರು ಬಿಡಿ, ದೇವತೆಗಳ ವೈದ್ಯರಾದಂಥ ಅಶ್ವಿನಿ ದೇವತೆಗಳೇನಿದ್ದಾರೆ ಅವರಿಗೂ ಮಣಿದೇ ಇರುವಂಥ ಎಷ್ಟೋ ರೋಗಗಳು ಈ ಸುಂದರಕಾಂಡದ ಪಾರಾಯಣದಿಂದ ನಿವಾರಣೆ ಆಗ್ತವೆ. ರೋಗ ಅಂದರೆ ಕೇವಲ ದೈಹಿಕ ರೋಗ ಅಲ್ಲ, ಮಾನಸಿಕವಾದ ರೋಗ, ದೈಹಿಕ ಮಾನಸಿಕ ನ್ಯೂನತೆ, ಅಲ್ಪ ಬುದ್ಧಿಮತ್ತೆ ಇತ್ಯಾದಿ ರೋಗಗಳು ಕೂಡ ಅದರ ಪಾರಾಯಣದಿಂದ ಪರಿಹಾರ ಆಗ್ತದೆ ಮತ್ತು ದೀರ್ಘವಾದ ಆಯುಷ್ಯವನ್ನು ಪಡ್ಕೊಳ್ತಾನೆ ಮನುಷ್ಯ. ಮತ್ತು ಯಾವುದೋ ಕಾರಣದಿಂದಾಗಿ ಪುತ್ರರ ಜೊತೆಗೆ, ಮಕ್ಕಳಿಗೆ ತಂದೆ ತಾಯಂದಿರ ಜೊತೆ, ತಂದೆ ತಾಯಂದಿರಿಗೆ ಮಕ್ಕಳ ಜೊತೆ, ಮಿತ್ರರ ಜೊತೆ, ಬಾಂಧವರ ಜೊತೆ ಏನಾದರೂ ವಿರೋಧ ಉಂಟಾಗಿದ್ರೆ ಆ ಎಲ್ಲ ವಿರೋಧನೂ ಕೂಡ ಸುಂದರಕಾಂಡದ ಪಾರಾಯಣದಿಂದ ಪರಿಹಾರ ಆಗಬಲ್ಲದು. ಅಕಾಲ ಮೃತ್ಯು ಇದ್ದರೆ, ಯೋಗ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಳ್ಳಬಹುದು. ಸುಂದರಕಾಂಡದ ಪಾರಾಯಣವನ್ನು ನಿಷ್ಠೆಯಿಂದ ಪಾರಾಯಣ ಮಾಡುವವನಿಗೆ ಸಾಲದ ಬಾಧೆ ಇರೋದಿಲ್ಲ, ಸಾಲದ ಬಾಧೆ ಇಲ್ಲ, ಮತ್ತು ಹೆಚ್ಚಿನ ಧನವನ್ನು ಪಡ್ಕೊಳ್ತಾನೆ, ಸಮಸ್ತ ಸಿದ್ಧಿಗಳನ್ನು ಪಡ್ಕೊಳ್ತಾನೆ. ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯ ಮೀಷಿತ್ವಂ ವಶಿತ್ವಂ ಚಾಷ್ಟಸಿದ್ಧಯ ಅಂತ ಅಷ್ಟಸಿದ್ಧಿಗಳು. ಇಂಥ ಸಿದ್ಧಿಗಳನ್ನು ಈಗ ನಾವು ನೋಡೋದೇ ಕಷ್ಟ. ಅಣಿಮಾ ಅಂದರೆ ದೊಡ್ಡ ಆಕಾರದ ಮನುಷ್ಯ ಸಣ್ಣ ಆಕಾರವನ್ನು ತಾಳಿ ಉಳಿದವರ ಗಮನಕ್ಕೆ ಬರದಂತೆ ಅಲ್ಲಿ ಸಂಚಾರ ಮಾಡೋದು ಅಣಿಮಾ ಕರೀತಾರೆ ಅದನ್ನು. ಮಹಿಮಾ, ಈ ನಾವಿಷ್ಟು ಗಾತ್ರದವರು ಇದ್ದವರು ಇನ್ನೂ ದೊಡ್ಡ ಗಾತ್ರವನ್ನು ತಗೊಳ್ಳೋದು, ಇದೆಲ್ಲ ಹನುಮಂತನೊಳಗೆ ಕಾಣಿಸುತ್ತೆ. ಈ ಸುಂದರಕಾಂಡದ ಪ್ರಾರಂಭಕ್ಕಿಂತ ಮೊದಲು ಕಿಷ್ಕಿಂಧಾಕಾಂಡದ ಅಂತ್ಯದಲ್ಲಿ ಸಮುದ್ರವನ್ನು ಹಾರಬೇಕು ಅಂತ ಆತ ಸಿದ್ಧನಾದ್ನಲ್ಲ, ಆಗ ತನ್ನ ಶರೀರವನ್ನು ಆತ ಹಿಗ್ಗಿಸ್ಕೊಂಡಲ್ಲ, ಅದು ಮಹಿಮಾ ಸಿದ್ಧಿ. ಮುಂದೊಮ್ಮೆ ಒಬ್ಬ ರಾಕ್ಷಸಿಯ ಬಾಯಲ್ಲಿ ಆತ ಹೊಕ್ಕು ಹೊರಗೆ ಬರ್ತಾನಂತಿದೆ, ಅದು ಅಣಿಮಾ ಸಿದ್ಧಿ. ರಾಕ್ಷಸಿ ಅಗಲವಾಗಿ ಬಾಯಿ ತೆಗಿತಾಳೆ, ಇವನು ಸಣ್ಣ ರೂಪವನ್ನು ತಾಳಿ ಅದರಲ್ಲಿ ಹೊಕ್ಕು ಕ್ಷಣದಲ್ಲಿ ಹೊರಗೆ ಬಂದುಬಿಡ್ತಾನೆ, ಅದು ಅಣಿಮಾ ಸಿದ್ಧಿ. ಅಣು ಮಹತ್ವ, ಅದರಿಂದ ಅಣಿಮಾ ಮಹಿಮಾ ಅಂತ ಹುಟ್ಟಿದ್ರು. ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ. ಗರಿಮಾ ಅಂದರೆ ವಿಪರೀತ ತೂಕ, ನಮಗಿರ್ಬೋದಾದಂತಹ ನೈಸರ್ಗಿಕ ಸ್ವಾಭಾವಿಕ ತೂಕವನ್ನು ದಾಟಿ ಇನ್ನೂ ಹೆಚ್ಚಿನ ತೂಕವನ್ನು ಪಡ್ಕೊಳ್ಳೋದ್ರಿಂದ ಅದಕ್ಕೆ ಗರಿಮಾ ಅಂತ ಕರೀತಾರೆ. ನಿಮ್ಮ ಸ್ವಾಭಾವಿಕವಾದ ತೂಕವನ್ನು ಕಡಿಮೆ ಮಾಡಿಕೊಂಡು ಕಡಿಮೆ ತೂಕವನ್ನು ತೋರಿಸ್ಕೊಳ್ಳೋದ್ರಿಂದ ಅದಕ್ಕೆ ಲಘಿಮಾ ಅಂತ ಕರೀತಾರೆ. ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿಮಾ ತಥಾ ಪ್ರಾಪ್ತಿ ಪ್ರಾಕಾಮ್ಯಂ. ಪ್ರಾಪ್ತಿ ಪ್ರಾಕಾಮ್ಯಂ ಈಶಿತ್ವಂ ವಶಿತ್ವಂ. ಪ್ರಾಪ್ತಿ ಪ್ರಾಕಾಮ್ಯ ಅಂದರೆ ಈಗ ಸದ್ಯ ನನಗೆ ನೆನಪಿಗೆ ಬರ್ತಿಲ್ಲ. ಪ್ರಾಪ್ತಿ ಪ್ರಾಕಾಮ್ಯಂ ಈಶಿತ್ವಂ ವಶಿತ್ವಂ. ಈಶಿತ್ವ ವಶಿತ್ವ ಅಂತಂದರೆ ನಿಮ್ಮ ಎದುರಿಗಿದ್ದವ್ರ ಮೇಲೆ ನೀವು ಒಂದು ಏನಾದರೂ ವಾಕ್ಯ ಪ್ರಯೋಗ ಮಾಡಿದರೆ ಅದರ ಮೂಲಕ ಅವರು ತಮ್ಮ ಎಲ್ಲ ಕೆಲಸ ನಿಲ್ಲಿಸಿ ನಿಮ್ಮ ಕೆಲಸವನ್ನು ಮಾಡಿಕೊಡ್ಬೇಕು, ಅದಕ್ಕೆ ವಶಿತ್ವ ಅಂತ ಕರೀತಾರೆ. ನಿಮ್ಮ ಅಧೀನರನ್ನಾಗ ಅವ್ರನ್ನ ಮಾಡ್ಕೊಳ್ಳೋದು, ಹಿಪ್ನೋಟೈಸ್ ಮಾಡ್ಕೊಳ್ಳೋದು. ಈಶಿತ್ವ ಅಂತಂದರೆ ಉಳಿದವರ ಎಲ್ಲರಕ್ಕಿಂತ ಹೆಚ್ಚಿನ ಸ್ಥಾನಮಾನಗಳನ್ನು ಪಡ್ಕೊಳ್ಳೋದು, ಇವಕ್ಕೆ ಈಶಿತ್ವ ವಶಿತ್ವ ಅಂತ ಕರೀತಾರೆ. ಪ್ರಾಪ್ತಿ ಪ್ರಾಕಾಮ್ಯ ಅಂದರೆ ಏನು ಅಂತನ್ನೋದನ್ನು ಮತ್ತೊಂದು ಸರಿ ಎಲ್ಲಾದರೂ ಗಮನಿಸಿ ಹೇಳ್ತೀನಿ. ಇವಕ್ಕೆ ಅಷ್ಟಸಿದ್ಧಿಗಳು ಅಂತ ಕರೀತಾರೆ. ಆ ಅಷ್ಟಸಿದ್ಧಿಗಳನ್ನೆಲ್ಲ ಇದ್ರ ಮೂಲಕ ಮನುಷ್ಯ ಪಡ್ಕೊಳ್ಬಲ್ಲ, ಇದ್ರ ಪಾರಾಯಣದ ಮೂಲಕ. ಇದು ಸಾಮಾನ್ಯವಾದಂತಹ ಬಯಕೆಗಳಿದ್ದವರು, ನಿರ್ದಿಷ್ಟವಾದಂಥ ಏನಾದರೂ ಬಯಕೆಯನ್ನು ಇಟ್ಕೊಂಡು ಆ ಬಯಕೆಗಳ ಈಡೇರಿಕೆಗಾಗಿ ಸಕಾಮರಾಗಿ ಸುಂದರಕಾಂಡದ ಪಾರಾಯಣವನ್ನು, ಸುಂದರಕಾಂಡದ ಶ್ರವಣವನ್ನು ಮಾಡೋದರಿಂದ ಇದು ಇಲ್ಲಿ ತನಕ ದೊರೆಯಬಹುದಾದ ಫಲಗಳಾಯಿತು. ಇನ್ನು ನಿಮಗೆ ಬೇರೆ ಯಾವುದೂ ಫಲ ಇಲ್ಲ. ನಿಮಗೆ ಬರಬೇಕಾದ್ದು ಏನಂದರೆ ಜ್ಞಾನ, ಭಕ್ತಿ, ವೈರಾಗ್ಯ. ಭಗವದ್ ವಿಷಯಕವಾದ ಜ್ಞಾನ, ಭಗವಂತನ ಭಕ್ತಿ ಹೆಚ್ಚಬೇಕು ಮತ್ತು ವೈರಾಗ್ಯ ಬರಬೇಕು. ಇಷ್ಟೇ ನಿಮ್ಗೆ ಅಪೇಕ್ಷೆ ಇಟ್ಕೊಂಡು ಈ ಸುಂದರಕಾಂಡದ ಪಾರಾಯಣ ಶ್ರವಣ ನೀವೇನಾದರೂ ಮಾಡಿದರೆ ಅದರ ಫಲ ಇನ್ನೂ ಹೆಚ್ಚಿಂದಂತೆ. ಅದು ಹೇಗಂದರೆ ತಮ್ಮ ಸುಗ್ರೀವ ಪ್ರೀತ್ಯ ರಾಘವ ಸಂಲಪಿಷ್ಯತಿ. ಸುಗ್ರೀವನ ಜೊತೆಗೆ
ಹನುಮಂತನ ಜೊತೆಗೆ ಉಳಿದ ಕಪಿಗಳ ಜೊತೆಗೆ ರಾಮ ಏಕಾಂತದಲ್ಲಿ ಮಿತ್ರರ ಜೊತೆಗೆ ಹೇಗೆ ಮಾತಾಡ್ತಿದ್ನೋ ಹಾಗೆ ಮಾತಾಡ್ತಿದ್ನಲ್ಲ, ಅದರಂತೆ ನಿಮ್ಮ ಜೊತೆನೂ ಕೂಡ ರಾಮ ಮಾತಾಡಬಲ್ಲ. ರಾಮನ ಜೊತೆ ಮಾತಾಡಬಲ್ಲಂಥ, ರಾಮನ ಜೊತೆ ಸ್ನೇಹಾಲಾಪ ಮಾಡಬಲ್ಲಂಥ ಅವಕಾಶವನ್ನು, ಅಂಥ ಭಾಗ್ಯವನ್ನು ಪಡ್ಕೊಳ್ತೀರಿ. ಅದನ್ನು ಮಾಡಬೇಕಾದ್ರೆ ಅಷ್ಟು ಪ್ರಮಾಣದ ವೈರಾಗ್ಯ ಬೇಕಷ್ಟೇ. ಶಿವ ಹೇಳಿದ ಪಾರ್ವತಿಗೆ, ಒಂದೇ ಬಾರಿಗೆ ನೀವು ಪಾರಾಯಣ ಮಾಡಿದರೂ ಪ್ರತ್ಯಕ್ಷವಾಗಿ ಫಲವನ್ನು ಪಡ್ಕೊಳ್ತೀರಿ. ಆದ್ದರಿಂದಲೇ ಸುಂದರಕಾಂಡದ ಪಾರಾಯಣವನ್ನು ಬೇರೆ ಬೇರೆ ಸ್ಥಳಗಳಲ್ಲಿ, ದೇವಾಲಯಗಳಲ್ಲಿ, ಮನೆಗಳಲ್ಲಿ ಎಲ್ಲ ಕಡೆ ಪಾರಾಯಣ ಮಾಡಿಸೋದು ಬಳಕೆಯಲ್ಲಿದೆ. ಏವಂ ವ್ರತೇನ ಚೀರ್ಣೇನ ವಂದ್ಯಾ ಬಹ್ಯೋಪಿ ಯೋಷಿತಃ ಪುತ್ರ ಪೂರ್ಣೋತ್ಸಂಗತಲಾಹ ಜಾತಾಹ ರಾಮಪ್ರಸಾದತಃ. 68 ಬಾರಿ ಅದನ್ನು ಪಾರಾಯಣ ಮಾಡಿದ್ರ ಮೂಲಕ ಎಷ್ಟೋ ಜನ ಅಪುತ್ರವತಿಯರು, ಮಕ್ಕಳಿಲ್ಲದೆ ಇದ್ದವರು, ಮಕ್ಕಳಿಲ್ಲದೆ ಇದ್ದಂಥ ಸ್ತ್ರೀಯರು, ಹಾಗೆ ಮಕ್ಕಳಿಲ್ಲದೆ ಇದ್ದಂಥ ಪುರುಷರು, ಅಂದರೆ ಒಟ್ಟಾರೆ ಮಕ್ಕಳಿಲ್ಲದೆ ಇರುವಂಥ ದಂಪತಿಗಳು ಅಂತ ಅರ್ಥ, ಅವರು ರಾಮನ ಪ್ರಸಾದದಿಂದಾಗಿ ಮಕ್ಕಳನ್ನು ಪಡ್ಕೊಂಡು ಸಂತೋಷಪಟ್ಟಿದ್ದಾರೆ, ಮಕ್ಕಳ ಭಾಗ್ಯವನ್ನು ಪಡ್ಕೊಂಡಿದ್ದಾರೆ. ಹಾಗಾಗಿ ದರಿದ್ರನಾದವನು ಕೂಡ, ಆರ್ಥಿಕವಾಗಿ ದರಿದ್ರನಾದವನು, ಬೌದ್ಧಿಕವಾಗಿ ದರಿದ್ರನಾದವನು, ಆಧ್ಯಾತ್ಮಿಕವಾಗಿ ದರಿದ್ರನಾದವನು ಯಥಾಶಕ್ತಿ ಆ ಸುಂದರಕಾಂಡದ ಶ್ರವಣವನ್ನು ಮಾಡಬೇಕು. ವಕ್ತೃತ್ವೇ ಚ ಪಠಿತೃತ್ವೇ ದ್ವಿಜಯೇವ ಅಧಿಕಾರವಾನ್ ಶ್ರವಣ ಏವ ಅಧಿಕತಾ ಸರ್ವೇ ವರ್ಣಾಶ್ಚತ್ವಾರ ಏವ ಚ. ಇದನ್ನು ಪ್ರವಚನ ಮಾಡಿ ಪಾರಾಯಣ ಮಾಡುವಂಥ ಅಧಿಕಾರ ಏನಿದೆ ಅದು ನಿಜವಾಗಲೂ ಜ್ಞಾನಿಯಾದವನಿಗಷ್ಟೇ. ಜ್ಞಾನಿ, ಯಾಕಂದರೆ ಅದನ್ನು ಪ್ರವಚನ ಮಾಡಬೇಕಾದ್ರೆ ಅದನ್ನೆಲ್ಲ ಓದಿರ್ಬೇಕಾಗತ್ತೆ, ಹಿಂದೆ ಮುಂದಿಂದೆಲ್ಲ ಓದಿ ಅದನ್ನು ಪ್ರವಚನ ಮಾಡುವ ಅಧಿಕಾರವನ್ನು ಪಡ್ಕೊಂಡಿರ್ತಾರೆ. ಸುಂದರಕಾಂಡ ಸಂಸ್ಕೃತದಲ್ಲಿರೋದ್ರಿಂದ ಅದನ್ನು ಪಾರಾಯಣ ಮಾಡಬೇಕಾದ್ರೆ ಸಂಸ್ಕೃತವನ್ನು ತಿಳ್ಕೊಂಡವಂಥವೂ ಆಗಿರಬೇಕು. ಇಲ್ಲದೇ ಇದ್ದರೆ ಆ 68 ಸರ್ಗವನ್ನು ಪಾರಾಯಣ ಮಾಡಿ ಮುಗಿಸೋದು ಯಾವಾಗ? ಹಾಗಾಗಿ ಜ್ಞಾನಿಯಾದಂಥ ಪಂಡಿತನಿಗೆ ಮಾತ್ರ ಅದನ್ನು ಪ್ರವಚನ ಮಾಡುವಂಥ, ಪಾರಾಯಣ ಮಾಡುವಂಥ ಅಧಿಕಾರ, ಉಳಿದವರಿಗೆ ಅದನ್ನು ಶ್ರವಣ ಮಾಡುವಂಥ ಅಧಿಕಾರ ಅಷ್ಟೇ. ಹೌದು, ಸಂಸ್ಕೃತದೊಳಗೆ ಅಷ್ಟೇ. ಆದರೆ ಮರಾಠಿ ಒಳಗಿದ್ದನ್ನು ಅವ್ರು ಹೇಳಿದರು, ಮರಾಠಿ ಒಳಗೆ ಅದನ್ನು ಬೇರೆ ಬೇರೆ ಕಡೆ ಅನುವಾದ ಮಾಡಿದ್ದಿರ್ತದಲ್ಲ. ಈಗ ಭಗವದ್ಗೀತನ್ನೆಲ್ಲ ಜ್ಞಾನೇಶ್ವರಿ ಇರ್ತದಲ್ಲ ಅನುವಾದ ಮಾಡಿದ್ದೀವಿ. ನೀವು ಅದನ್ನು ಬೇರೆ ಭಾಷೆಯೊಳಗೆ ಅನುವಾದ ಮಾಡಿದ್ದನ್ನು ಪಾರಾಯಣ ಮಾಡ್ಬೋದು, ಇಲ್ಲಂತಲ್ಲ. ಆದರೂ ಸಂಸ್ಕೃತದೊಳಗೆ ಕವಿ ವಾಲ್ಮೀಕಿ ಅದನ್ನು ರಚನೆ ಮಾಡಿದ್ದು, ಆಚಾರ್ಯ ಮಧ್ವರು ರಚನೆ ಮಾಡಿದ್ದು, ಮತ್ತು ಅದರಂತೆ ಬೇರೆ ಆದ ಕವಿಗಳು, ಸಮಾನರಾದಂಥ ಉತ್ತಮರಾದಂಥ ಕವಿಗಳು, ಜ್ಞಾನಿಗಳು ರಚನೆ ಮಾಡಿದ್ದೇನಿದೆ ಅದಕ್ಕೆ ಫಲ ಹೆಚ್ಚು. ಎಷ್ಟೋ ದಾಸರ ಪದಗಳಿವೆ, ಆ ದಾಸರ ಪದಗಳನ್ನು ಪಾರಾಯಣ ಮಾಡ್ಬೋದು. ಒಂದೆಲ್ಲೋ ದಾಸರ ಪದ ಇದೆ, ನೀವು ದಾಸ ಸಾಹಿತ್ಯದಲ್ಲಿ ಅಭಿರುಚಿ ಇದ್ದವರು ಆ ಪದಗಳನ್ನು ಅನ್ವೇಷಣೆ ಮಾಡಿ ಹೊರಗೆ ತೆಗಿಬಹುದು. ಅದು ಪೂರ ಇಲ್ಲ, ಒಂದೊಂದು ಭಾಗ. ಈಗ ಮೊನ್ನೆ ದಿವಸ ಹೇಳಿದೆ, ಯಾರೆಷ್ಟು ಹಾರೀರಿ ಅಂತ ಒಂದು ಹಾಡು, ನೀನೆಷ್ಟು ಹಾರ್ತಿ ನೀನೆಷ್ಟು ಹಾರ್ತಿ ಯಾರೆಷ್ಟು ಹಾರೀರಿ ಅಂತ ಒಂದು ಬಹಳ ಪ್ರಾಸಬದ್ಧವಾದ ಹಾಡು, ದಾಸರ ಹಾಡು. ನಾನಿಷ್ಟು ಹಾರ್ತೀನಿ ನಾನಿಷ್ಟು ಹಾರ್ತೀನಿ ಅಂತ ಅವರೆಲ್ಲ ಒಬ್ರು ಹೇಳ್ಕೊತಾರೆ. ಅದರಂತೆ ಮತ್ತೊಂದು ಹಾಡಿದೆ, ಹನುಮಂತ ರಾಮನ ಎದುರು ಹೋಗಿ ಕೂತಾಗ ಎಲ್ಲಿಂದ ಬಂದೆಯೋ ಕಪಿ, ಎಲ್ಲಿಂದ ಬಂದೆಯೋ ಮಂಗ ಅಂತ ಅವನು ಕೇಳ್ತಾನೆ. ನಾನು ಇಲ್ಲಿಂದ ಬಂದೇನೋ ಭೂತ ಅಂತ ಇವನು ಉತ್ತರ ಹೇಳ್ತಾನೆ. ಭೂತ ಅನ್ನೋದು ರಾಕ್ಷಸನಿಗೆ ಪರ್ಯಾಯ ಪದ. ಭೂತ, ನಾನು ಇಲ್ಲಿಂದ ಬಂದೆ ಅಂತ ಹನುಮಂತ ಉತ್ತರ ಹೇಳ್ತಾನೆ. ಎಲ್ಲಿಂದ ಬಂದೆಯೋ ಕಪಿ ಅಂತ, ಕಪಿನೋ ಮಂಗ ಅಂತ ಏನೋ ಒಂದು ಶಬ್ದ ಅವನು ಪ್ರಯೋಗ ಮಾಡ್ತಾನೆ. ಎಲ್ಲಿಂದ ಬಂದೆಯೋ ಕೋತಿ. ಇಂಥವೆಲ್ಲ ಹಾಡುಗಳಿವೆ. ಈಗ ನೀವು ನೇರವಾಗಿ ಸಂಸ್ಕೃತ ವಾಕ್ಯಗಳನ್ನು ಪಠಣ ಮಾಡಲಿಕ್ಕೆ ಶಕ್ತಿ ಇಲ್ಲದೆ ಇದ್ದವರು ಅದನ್ನಾದರೂ ಪಾರಾಯಣ ಮಾಡ್ಬೋದು. ಇದರಲ್ಲಿ ನಮ್ಮಂಥವ್ರ ಅಶಕ್ತರ ಅನುಕೂಲಕ್ಕಾಗಿ ಎಷ್ಟೆಷ್ಟು ಇದೆ ಅಂತಂದರೆ, ಇದೇ ವಾಲ್ಮೀಕಿ ರಾಮಾಯಣ ಇದೆಯಲ್ಲ, ಇದರಲ್ಲಿ 24,000 ಶ್ಲೋಕಗಳಿವೆ. ಆ 24,000 ಶ್ಲೋಕಗಳಲ್ಲಿ ಮೊದಲನೆಯಾದಂಥ ಬಾಲಕಾಂಡ ಏನಿದೆ, ಅದರಲ್ಲಿ ಮೊದಲನೇ ಸರ್ಗ ರಾಮಾಯಣದ ಇಡೀ ಕಥೆಯನ್ನು ಸಂಗ್ರಹ ಮಾಡುವಂಥ ಒಂದು ಸರ್ಗ ಇದೆ. ಅದನ್ನಾದರೂ ಪಾರಾಯಣ ಮಾಡ್ಬೋದು ಉಳಿದವರು, ಅಲ್ಪ ಸಂಸ್ಕೃತ ಬಂದವರು. ಇಡೀ ಸುಂದರಕಾಂಡವನ್ನು 68 ಸರ್ಗದ ಸುಂದರಕಾಂಡವನ್ನು ಪಾರಾಯಣ ಮಾಡಲಿಕ್ಕೆ ಕಷ್ಟ ಆದರೆ ಅದನ್ನು ಸಾಗರ ಸ್ವಾಮಿ ರಾಮಕಥಾ ಮಂದಿರ ಇದೆ, ರಾಮಚಾರಿತ್ರ ಮಂದಿರ, ಕೃಷ್ಣ ಚಾರಿತ್ರ ಮಂದಿರ ಅಂತದ್ದಿದೆ, ಅದನ್ನು ಪಾರಾಯಣ ಮಾಡ್ಬೋದು. ತಾತ್ಪರ್ಯ ಆಚಾರ್ಯ ಮಧ್ವರು ರಚನೆ ಮಾಡಿದ್ದು ಅದನ್ನು ಪಾರಾಯಣ ಮಾಡ್ಬೋದು. ಮತ್ತು ಶ್ರೀವೈಷ್ಣವ ಪಂಥಕ್ಕನುಸಾರವಾಗಿ ಮತ್ತು ಎಷ್ಟೋ ಜನ ರಾಮನ ಕಥೆಯನ್ನೆಲ್ಲ ವರ್ಣನೆ ಮಾಡಿದ್ದು ತಮಿಳು ಭಾಷೆಯಲ್ಲಿತ್ತು. ಬೇಕಾದಷ್ಟು ದೊಡ್ಡ ಸಾಹಿತ್ಯನೇ ಇದೆ. ಹಿಂದಿಯಲ್ಲಿ ತುಳಸಿದಾಸರ ರಾಮಾಯಣ ಇದೆ. ಆ ತುಳಸಿದಾಸರ ರಾಮಾಯಣವನ್ನು ಆದ್ರೂ ಅದು ಹಿಂದಿ, ಹಳೆ ಹಿಂದಿಯಲ್ಲಿರೋದು. ಅದರಲ್ಲಿ ಬಂದಂತಹ ಸುಂದರಕಾಂಡದ ಭಾಗವನ್ನು ಪಾರಾಯಣ ಮಾಡ್ಬೋದು. ನಮ್ಮ ಶಕ್ತಿಗನುಸಾರವಾಗಿ ನಾವು ಯಾವುದನ್ನಾದ್ರೂ ಮಾಡ್ಬೋದು. ಅದು ಏನು ಇಲ್ಲದೆ ಶ್ರವಣ ಆದರೂ ಮಾಡ್ಬೋದಲ್ಲ. ಶ್ರವಣ ಮಾಡಲಿಕ್ಕೆ ಏನು ಖರ್ಚು ಹೋಗೋದಿದೆ, ಆದರೂ ಶ್ರವಣ ಮಾಡಲಿಕ್ಕೆ ಮನುಷ್ಯ ತಯಾರಾಗೋದಿಲ್ಲ. ಅದನ್ನಾದರೂ ಮನುಷ್ಯ ಮಾಡ್ಬೋದು ಅಂತ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು. ವಾಲ್ಮೀಕಿ ರಾಮಾಯಣದಲ್ಲಿ ಆ ಮೊದಲನೇ ಸರ್ಗನೇ ಇಡೀ ರಾಮಾಯಣದ ಕಥಾಸಾರ ಅದು.
ಅದನ್ನಾದರೂ ನಾವು ಪಾರಾಯಣ ಮಾಡಬಹುದು. ಅನುಕೂಲ ಇಲ್ಲದೆ ಇದ್ದವರು ತಮ್ಮ ಮನೆಯಲ್ಲಿ, ಅನುಕೂಲ ಇದ್ದವರು ಮನೆಯಲ್ಲೇ ಆದರೂ ಪಾರಾಯಣ ಮಾಡಿಸ್ಬೇಕು, ಶ್ರವಣ ಮಾಡಿಸ್ಬೇಕು. ಮನೆಯಲ್ಲಿ ಮಾಡಿಸಿದರೆ ಅಷ್ಟು ದೊಡ್ಡ ಸ್ಥಳಾವಕಾಶ ಎಲ್ಲರಿಗೂ ಇರೋದಿಲ್ಲ. ಕೇಳಲಿಕ್ಕೆ ಎಲ್ಲರಿಗೂ ಅನುಕೂಲ ಆಗಬೇಕಲ್ಲ. ದೇವಾಲಯದಲ್ಲಿ ಬಂದು ಕೂತ್ರೆ ಎಲ್ಲರಿಗೂ ಅನುಕೂಲ, ಹೇಳೋರಿಗೆ ಕೇಳೋರಿಗೆ ಎಲ್ಲರಿಗೂ ಅನುಕೂಲ, ಬರಲಿಕ್ಕೂ ಅನುಕೂಲ. ಅದಕ್ಕೆ ದೇವಾಲಯಗಳಲ್ಲಿ ದೊಡ್ಡ ದೊಡ್ಡ ಜ್ಞಾನಿಗಳ ಮನೆಯಲ್ಲಿ ಅದನ್ನು ಸಂಕಲ್ಪ ಪೂರ್ವಕವಾಗಿ ಆಚರಣೆ ಮಾಡಬಹುದು. ಹೆಚ್ಚು ನಾವೇನು ಹೇಳಬೇಕಾಗಿಲ್ಲ. ಕಲಿಯುಗದಲ್ಲಿ ಎಲ್ಲ ರೀತಿಯಾದ ಅಪೇಕ್ಷೆಗಳನ್ನು ಕೂಡ ಮನುಷ್ಯ ಅದರ ಪಾರಾಯಣದಿಂದ, ಶ್ರವಣದಿಂದ ಪಡ್ಕೊಳ್ತಾನೆ, ಅದು ನಿಶ್ಚಿತ. ಆವಾಗ ಈ ಗಿರಿಜಾದೇವಿಗೆ, ಪಾರ್ವತಿ ದೇವಿಗೆ ಸಂದೇಹ ಬಂತು. 68 ಶಬ್ದದಿಂದ ಕೂಡಿದ ಸುಂದರಕಾಂಡವನ್ನು ನಾವು ಪಾರಾಯಣ ಮಾಡೋದು ಯಾವಾಗ, ಮುಗಿಸೋದು ಯಾವಾಗ ಅಂತ ಸಂದೇಹ ಬಂತು. ಅದಕ್ಕಾಗಿ ಶಿವ ಹೇಳಿದ, ಅವಳ ಭಯವನ್ನು ಗಮನಿಸಿ ಹೇಳಿದ, ಏನು ಅಧೀರಳಾಗಬೇಕಾಗಿಲ್ಲ, ಮತ್ತು ಕೆಲವು ಪಾರಾಯಣದ ಕ್ರಮಗಳಿವೆ. 68 ದಿವಸದಲ್ಲಿ 68 ಬಾರಿ ಆಗದೇ ಇದ್ದರೆ 64 ದಿವಸಗಳಲ್ಲಿ 32 ಸರಿ ಮಾಡೋದು, ಹೀಗೆ ಮಾಡೋದೊಂದು ಪದ್ಧತಿ ಇದೆ. ದಿವಸ ಅಷ್ಟೇ ದಿವಸ, ಪಾರಾಯಣ ಸಂಖ್ಯೆ ಕಡಿಮೆ, ನಿಮ್ಮ ಅನುಕೂಲಕ್ಕೆ ತಕ್ಕಂತೆ. ಹೀಗೆ ನೀವು ಕೂಡ ಮಾಡಬಹುದು. ಮೊದಲನೇ ದಿವಸ ಏನು ಮಾಡಬೇಕಂದ್ರೆ 38ನೇ ಸರ್ಗದ ತನಕ, 1ನೇ ಸರ್ಗದಿಂದ ಹಿಡಿದು 38ನೇ ಸರ್ಗದ ತನಕ. 2ನೇ ದಿವಸ 39ರಿಂದ 68ನೇ ಸರ್ಗದ ತನಕ ಪಾರಾಯಣ ಮಾಡಬೇಕು. ಅಂತೂ 2 ದಿವಸಕ್ಕೆ ಒಂದು ಸರಿ ಆಯಿತು. ಆಗ ನೀವು 64 ದಿವಸಗಳಲ್ಲಿ 32 ಬಾರಿ ಅದನ್ನು ಮಾಡಿ ಮುಗಿಸ್ತೀರಿ. ಹೀಗೂ ಕೂಡ ಅದನ್ನು ಪಾರಾಯಣ ಮಾಡೋದು ಪದ್ಧತಿ ಇದೆ. ಅದಾಗದೇ ಇದ್ದವರಿಗೆ 72 ದಿವಸಗಳಲ್ಲಿ 24 ಬಾರಿ, ದಿವಸ ಹೆಚ್ಚಾಯಿತು, ಪಾರಾಯಣ ಸಂಖ್ಯೆ ಕಡಿಮೆ ಆಯಿತು, ಹಾಗೆ ಮಾಡ್ಬೋದು. ಅದು ಹೇಗೆ ಮಾಡಬೇಕು ಅಂತ ಅವರೇ ಹೇಳ್ಕೊಟ್ಬಿಟ್ಟಿದ್ದಾರೆ, ನೀವೇನು ಶ್ರಮ ತಗೊಳ್ಬೇಕಾದಿಲ್ಲ. ಮೊದಲನೇ ದಿವಸ 15ನೇ ಸರ್ಗದ ತನಕ, 2ನೇ ದಿವಸ 16ರಿಂದ 41 ತನಕ, 3ನೇ ದಿವಸದಲ್ಲಿ 42ರಿಂದ 7 ಸರ್ಗ, ಹೀಗೆ ನೀವು ಮಾಡ್ತಾ ಹೋಗ್ಬೋದು. ಅದು ಆಗದೇ ಇದ್ದರೆ 48 ದಿವಸಗಳಲ್ಲಿ 12 ಬಾರಿ ಪಾರಾಯಣ ಮಾಡೋದು. ಪಾರಾಯಣ ಸಂಖ್ಯೆ ಮತ್ತಷ್ಟು ಕಡಿಮೆ ಆಗಿದೆ, ಹೀಗಾದರೂ ಪಾರಾಯಣ ಮಾಡ್ಬೋದು. ಇನ್ನೂ ನಿಮ್ಗೆ ಆಸಕ್ತಿ ಇದ್ದರೆ 68 ದಿವಸದಲ್ಲಿ 7 ಸಾರಿ ಪಾರಾಯಣ ಮಾಡಿ, ಅಷ್ಟು ನಾವು ಪಾರಾಯಣ ಮಾಡಿ ಮುಗಿಸಿ. ನೀವು ಸಂಸ್ಕೃತದ ಪರಿಚಯ ಇಲ್ಲದೆ ಇದ್ದವರಿಗೆ ಆ ಸುಂದರಕಾಂಡ ಪಾರಾಯಣ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಈಗ ನೀವು ತೀರಾ ಸಾಮಾನ್ಯ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರ, ಬರೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದತೆ, ಇವೆಲ್ಲ ಶ್ಲೋಕಗಳನ್ನು ನಾವು ಸಣ್ಣವರಿದ್ದಾಗಿಂದ ಕೇಳ್ತೀವಾದ್ರಿಂದ ಅನ್ಬಹುದು. ಸಂಸ್ಕೃತ ಸಾಹಿತ್ಯದ ಪರಿಚಯ ಇಲ್ಲದೆ ಇದ್ದವರು, ಸಂಸ್ಕೃತ ಶ್ಲೋಕಗಳನ್ನು ಅಂದು ಗೊತ್ತಿಲ್ಲದೆ ಇದ್ದವರು, ಆ ಶಬ್ದಗಳು ಬಾಯಲ್ಲಿ ನಿಮಗೆ ಅದು ಉಚ್ಚಾರ ಆಗೋದೇ ಕಷ್ಟ. ಅದಕ್ಕಾಗಿ ಇದನ್ನು ಹೇಳಿದ್ದು ಯಾಕೆ ಅಂದರೆ ಜ್ಞಾನಿಗಾಗಿ ಅಂತ ಅದಕ್ಕೆ ಹೇಳಿದ್ದು. ಮತ್ತು ಇದು ಆಶ್ಚರ್ಯದ ಸಂಗತಿ ಏನಲ್ಲ, ಆಗಿನ ಕಾಲದಲ್ಲಿ ಎಲ್ಲ ವ್ಯಕ್ತಿಗಳಿಗೂ ಕೂಡ ಸ್ವಲ್ಪ ಸಂಸ್ಕೃತದ ಪರಿಚಯ ಇದ್ದೇ ಇರ್ತಿತ್ತು. ಸಂಸ್ಕೃತ ಆಡು ಭಾಷೆ ಆಗಿತ್ತಂತ ಅವಾಗ. ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು, ಶೂದ್ರರು ಎಲ್ಲರೂ ಸಂಸ್ಕೃತ ಮಾತಾಡ್ತಿದ್ರಂತೆ. ಹಾಗಿದ್ದವ್ರಿಗೆ ಅವ್ರಿಗೆ ಪಾರಾಯಣ ಮಾಡುವಂತ ಹೇಳಿ ದೊಡ್ಡ ಕಷ್ಟದ ಕೆಲಸ ಆಗ್ತಿರ್ಲಿಲ್ಲ. ಹುಟ್ಟಿದ್ದು ಅದರಿಂದಲೇ. ಒಂದು ವೇಳೆ ಈಗ ನಾವು ಕನ್ನಡ ಉಳಿದೆಲ್ಲ ಭಾಷೆಗಳನ್ನು ಸಂಸ್ಕೃತದಿಂದ ಹುಟ್ಟಿದ್ದು ಅಂತ ನಾವು ತಿಳ್ಕೊಳ್ಳೋದು ಒಂದು ಸಂಗತಿ. ಆವಾಗ ಉಳಿದವ್ರಿಗೂ ಕೂಡ ಸಂಸ್ಕೃತ ಭಾಷೆ ಬರ್ತಿದ್ದರಿಂದ ಅವರಿಗೆ ಪಾರಾಯಣ ಮಾಡುವ ಸಂಗತಿ ಬಹಳ ಸುಲಭವಾಗಿ ಆಗೋಗ್ತಿತ್ತು. ಮತ್ತು ಮನೆಯಲ್ಲಿ ಅಪ್ಪ, ಅಜ್ಜ, ಮುತ್ತಜ್ಜಿ ಇವರೆಲ್ಲ ಪಾರಾಯಣ ಮಾಡ್ಕೊಂಡು ಬರ್ತಿದ್ರು, ಅದು ಇವ್ರ ಬಾಯಲ್ಲಿ ಸುಲಭವಾಗಿ ಬರ್ತಿತ್ತು. ಅದು ಈಗೇನಾಗಿದೆ ಅಂದರೆ, ನೀವು ಆ ಶ್ಲೋಕವನ್ನು ಪಾರಾಯಣ ಮಾಡಿ ಅಂತ ಕೊಟ್ಟರೆ, ನೀವು ಬೆಳಗ್ಗೆ ಸೂರ್ಯೋದಯದಿಂದ ಮಧ್ಯಾಹ್ನ ಸೂರ್ಯೋದಯ ತನಕ 10 ಶ್ಲೋಕನೂ ಆಗಲಿಕ್ಕಿಲ್ಲ, ಮಿಸ್ಟೇಕ್ ಆಗ್ತವೆ. ಹಾಗಾಗಿ ಅದಕ್ಕೆ ಉಳಿದವ್ರು ಏನು ಮಾಡಬೇಕು ಅಂದರೆ ಅದರ ಶ್ರವಣ ಮಾಡಬೇಕು. ಈಗ ನಾನೇನು ನಿನ್ನೆ ದಿವಸ ಅದನ್ನು ಹೇಳಿದೆ, ಅದು ಈ ಸುಂದರಕಾಂಡದ ಶ್ರವಣದ ಮಹತ್ವ ಏನಂದರೆ, ಇಲ್ಲಿ ತನಕ ನಾವು ಬಾಲ, ಅಯೋಧ್ಯ, ಅರಣ್ಯ, ಕಿಷ್ಕಿಂಧಾಕಾಂಡದಲ್ಲಿ ಶ್ರವಣ ಮಾಡಿದ್ವಿ. ನಾನು ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂತಹ ಪ್ರತಿಯೊಂದು ಶ್ಲೋಕ, ತಾತ್ಪರ್ಯ ನಿರ್ಣಯದ ಪ್ರತಿಯೊಂದು ಶ್ಲೋಕವನ್ನು ಇಲ್ಲಿ ವಾಚನ ಮಾಡಲಿಲ್ಲ. ಹಾಗೆ ಮಾಡ್ತಾ ಕೂತಿದ್ರೆ ಈಗಾಗಲೇ ನಾವು 160-70 ದಿವಸ ಆಗಿದೆ, ಇದ್ರ ದುಪ್ಪಟ್ಟು ದಿವಸ ಆಗಿ ಹೋಗ್ತಿತ್ತು. ಎಲ್ಲೆಲ್ಲೋ ಮಹತ್ವದ ಶ್ಲೋಕಗಳನ್ನಷ್ಟೇ ನಡುವೆ ಪಠನ ಮಾಡಿದೆ. ಆದರೆ ಈ ಸುಂದರಕಾಂಡ ಇದರ 68 ಶಬ್ದಗಳು ಮತ್ತು ತಾತ್ಪರ್ಯ ನಿರ್ಣಯದ 110 ಶ್ಲೋಕಗಳು, ಇದನ್ನಾದರೂ ಪ್ರತಿಯೊಂದು ಶ್ಲೋಕವನ್ನು ನಾನು ಪಠನ ಮಾಡಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿದ್ದೇನೆ. ಯಾತಕ್ಕಾಗಿ ಅಂದರೆ ಈ ಸಮಸ್ಯೆಯನ್ನು ಗಮನಿಸೇ, ಅದು ಕೇಳೋರು ಎಲ್ಲರ ಕಿವಿಗೆ ಬೀಳಲಿ. 68 ಶಬ್ದದ ಎಲ್ಲ ಶ್ಲೋಕಗಳು, ತಾತ್ಪರ್ಯ ನಿರ್ಣಯದ ಎಲ್ಲ ಶ್ಲೋಕಗಳು ನನ್ನ ಬಾಯಿಂದಲೂ ಅದು ಶ್ರವಣ ಆಗಲಿ. ಹಿಂದಿನ ಎಷ್ಟೋ ಶ್ಲೋಕಗಳು ನನ್ನ ನಾನು ಕೂಡ ಅದನ್ನು ಓದಲಿಲ್ಲ, ಬಾಯಿ ಬಿಟ್ಟು ಅಂದಿಲ್ಲ, ಅದನ್ನು ಸುಮ್ಮನೆ ಉದ್ದಕ್ಕೆ ಓದ್ಕೊಂಡು ಹೋಗಿಬಿಡ್ತೇವೆ ವೃತ್ತಪತ್ರಿಕೆ ಓದಂತೆ. ಅದಕ್ಕೆ ಹೆಚ್ಚು ಫಲ ಇಲ್ಲ. ಬಾಯಿ ಬಿಟ್ಟು ಛಂದಸ್ಸಿಗನುಸಾರವಾಗಿ ಅದನ್ನು ಓದಿದ್ದಕ್ಕೆ ಹೆಚ್ಚು ಫಲ.
ಹಾಗಾಗಿ 68 ಸರ್ಗದ ಎಲ್ಲ ಶ್ಲೋಕಗಳನ್ನು ಮತ್ತು ತಾತ್ಪರ್ಯ ನಿರ್ಣಯದ ಎಲ್ಲ ಶ್ಲೋಕಗಳನ್ನು ಒಂದು ಬಾರಿ ಓದಬೇಕು. ಹಾಗಾಗಿ ಈ ಸುಂದರಕಾಂಡ ಇದು ಸ್ವಲ್ಪ ಹೆಚ್ಚು ಕಾಲ ಹಿಡಿಬಹುದು ಈ ಕಿಷ್ಕಿಂಧಾಕಾಂಡ, ಬಾಲಕಾಂಡ ಇವುಗಳ ಪ್ರವಚನಕ್ಕಿಂತ. ಅದಕ್ಕಾಗಿ ನಾವು ಕನಿಷ್ಠ ಪಕ್ಷ ಇದಕ್ಕಾಗಿ ನಾವು ಸ್ವಲ್ಪ ನೀವೆಲ್ಲರೂ ಕೂಡ ತಾಳ್ಮೆ ವಹಿಸಿ ಅದರ ಶ್ಲೋಕ ಆದರೂ ಶ್ರವಣ ಆಗ್ತದಲ್ಲ, ಅರ್ಥ ಅಂತೂ ಶ್ರವಣ ಆಗೇ ಆಗ್ತದೆ. ಇಷ್ಟು ವಿಸ್ತಾರವಾಗಿ ಅದರ ವಾಚನ ಮತ್ತು ಶ್ರವಣ ಆಗೋದೇನಿದೆ ಅದೊಂದು ಅಪರೂಪದ ಅವಕಾಶ. ಬೇರೆ ಯಾವುದಾದ್ರೂ ಒಂದು ದೇವಾಲಯದಲ್ಲಿ ಯಾವುದಾದ್ರೂ ಮಠಕ್ಕೆ ಹೋಗಿ ನಾನು ವಿಸ್ತಾರವಾಗಿ ಸುಂದರಕಾಂಡದ ವಾಚನ ಮತ್ತು ಶ್ರವಣ ಮಾಡ್ತೀನಿ ಅಂದರೆ ಆಚಾರ್ಯ ದಯಮಾಡಿ ನಮ್ಮ ಮಠಕ್ಕೆ ಬರಬೇಡಿ ಅಂತ ಹೇಳಿ ಕಳಿಸ್ತಿದ್ರು ನನಗೆ. ಇಷ್ಟೆಲ್ಲ ವಿಸ್ತಾರವಾಗಿ ನಿಮ್ಮೊಬ್ಬರ ಕಡೆಯಿಂದ ತಿಂಗಳುಗಟ್ಟಲೆ ಹೇಳಿಸೋ ಶಕ್ತಿ ನಮಗಿಲ್ಲ, ಸಂಭಾವನೆ ಕೊಡೋ ಶಕ್ತಿ ಇಲ್ಲ. ನಿಮ್ಮೊಬ್ಬರದೇ ಮುಖ, ನಿಮ್ಮೊಬ್ಬರದೇ ಕಂಠವನ್ನು ಕೇಳ್ಕೊತ ಕೂಡುವಂಥ ತಾಳ್ಮೆನೂ ನಮಗಿಲ್ಲ. ಹಾಗಾಗಿ ದಯಮಾಡಿ ನಮ್ಮ ಮಠಕ್ಕೆ ಬರಬೇಡ್ರಿ ಅಂತಿದ್ರು. ನಮ್ಮದೇ ಮಠ, ಕೇಳುವವರು ನಾವೇ, ಹೇಳುವವರು ನಾವೇ ಅನ್ನೋ ಧೈರ್ಯ ನನಗೆ. ನೀವು ಕೇಳ್ತಿದ್ದನ್ನು ಧೈರ್ಯ ಇಟ್ಕೊಂಡು ಅದನ್ನು ಹೇಳಬೇಕು ಅಂತ ಉದ್ಯುಕ್ತನಾಗಿದ್ದೇನೆ. ಈಗಾಗಲೇ ಇಷ್ಟು ಕಾಂಡಗಳೆಲ್ಲ ಆಯಿತು. 171 ರೆಕಾರ್ಡಿಂಗ್ಸ್ ಈಗಾಗಲೇ ವಾಲ್ಮೀಕಿ ರಾಮಾಯಣದಲ್ಲಿ ಆಯಿತು. ಹರಿವಂಶದಲ್ಲಿ 304 MB ಮೆಗಾಬೈಟ್ನಷ್ಟು ರೆಕಾರ್ಡಿಂಗ್ ಆಗಿತ್ತು. ನಮಗೆ ಈಗಾಗಲೇ 265 ಮೆಗಾಬೈಟ್ ರೆಕಾರ್ಡಿಂಗ್ ವಾಲ್ಮೀಕಿ ರಾಮಾಯಣದಲ್ಲಿ ಆಗೋಗಿದೆ. ಇನ್ನು ಇದರ ದುಪ್ಪಟ್ಟು ವಾಲ್ಮೀಕಿ ರಾಮಾಯಣ, ಆನಂದ ರಾಮಾಯಣ, ತಾತ್ಪರ್ಯ ನಿರ್ಣಯ, ಪದ್ಮ ಪುರಾಣ ಇದನ್ನೆಲ್ಲ ನಾವು ಶ್ರವಣ ಮಾಡಬೇಕಾಗಿದೆ. ಕನಿಷ್ಠ ಪಕ್ಷ ಇನ್ನೂ 1 ವರ್ಷ ಆ ವಾಲ್ಮೀಕಿ ರಾಮಾಯಣ ಮುಂದುವರಿಯೋದಿದೆ. ವಾಲ್ಮೀಕಿ ರಾಮಾಯಣ, ಆನಂದ ರಾಮಾಯಣ, ತಾತ್ಪರ್ಯ ನಿರ್ಣಯ, ಅದರ ಮಧ್ಯದಲ್ಲಿ ಈ ಸುಂದರಕಾಂಡ. ಎಲ್ಲ ಶ್ಲೋಕಗಳನ್ನು ಈ ಹಿಂದೆ ನಮಗೆ ವಾಚನ ಮಾಡಲಿಕ್ಕೆ ಆಗಲಿಲ್ಲ, ನಿಮಗೆ ಕೇಳಲಿಕ್ಕೆ ಆಗಲಿಲ್ಲ. ಈಗಾದರೂ ಆ ಪ್ರತಿಯೊಂದು ಶ್ಲೋಕದ ವಾಚನ ಮತ್ತು ಶ್ರವಣ ನಿಮಗೂ ಆಗಬೇಕು. ಮತ್ತು ನನ್ನ ಬಾಯಿನಲ್ಲೂ ಕೂಡ ಆ ಶ್ಲೋಕ ಬಂದು ನಮಗೆ ವಾಕ್ಶುದ್ಧಿ, ಮನಃಶುದ್ಧಿ, ದೇಹಶುದ್ಧಿ, ಆತ್ಮಶುದ್ಧಿ, ಭಾವಶುದ್ಧಿ ಆಗಬೇಕು ಅಂತ ಅದರ ಸಂಕಲ್ಪ. ಅದಕ್ಕಾಗಿ ನಿಮಗೆಲ್ಲರಿಗೂ ಏನಕ್ಕೆ ಇರೋ ಪ್ರಕಾರ ದಂಪತಿ ಸಮೇತರಾಗಿ ಎಲ್ಲರೂ ಬಂದ್ರಿ. ದಂಪತಿ ಸಮೇತರಾಗಿ ನೀವು ಅದು ಕೇಳೋದು ಮತ್ತು ಅದರ ಮೂಲಕವಾಗಿ ನಿಮಗೆ ನಾವು ಮಂತ್ರಾಕ್ಷತೆ ಕೊಡೋದು, ತೀರ್ಥ ಕೊಡೋದು, ಇದ್ರದ್ದೆಲ್ಲ ಲಾಭ ನಮಗೂ ಅದು ತಟ್ಟಬೇಕು. ನಿಮ್ಮಲ್ಲಿ ದಂಪತಿಗಳಲ್ಲಿ ಸೀತಾರಾಮರು, ಶಿವಪಾರ್ವತಿಯರು, ಲಕ್ಷ್ಮೀನಾರಾಯಣರು ಇರ್ತಾರೆ. ಅವ್ರ ಸನ್ನಿಧಾನದಿಂದ ನಮಗೂ ಮಂಗಲ ಆಗಬೇಕು ಅಂತ ಅನ್ನೋದು ನನ್ನ ಭಾವನೆ. ಅದಕ್ಕಾಗಿ ಪ್ರತಿನಿತ್ಯ ಬಂದವರಿಗೆ ದಂಪತಿ ಸಮೇತರಾಗಿ ಯಾರಾದ್ರೂ ಅವ್ರಿಗೆ ಮೊದಲು ಮಂತ್ರಾಕ್ಷತೆ ಕೊಡಬೇಕು ಅಂತ ಒಂದು ಸಂಕಲ್ಪ ಆವಾಗಿಂದ ಇಟ್ಕೊಂಡು ಬಂದಿದ್ದೀನಿ. ಅದನ್ನ ಈಗಲೂ ಮುಂದುವರಿಸ್ಕೊಂಡು ಬಂದಿದ್ದೀನಿ. ಯಾರಾದರೂ ಇದ್ದರೆ ಅವ್ರಿಗೆ ಕೊಡ್ತೀನಿ, ಇಲ್ಲದೇ ಇದ್ದರೆ ಅದನ್ನು ಭಂಗ ಮಾಡ್ತೀನಿ. ಸಾಧ್ಯ ದಂಪತಿ ಸಮೇತರಾಗಿ ನೀವು ಕೇಳಿದರೆ ನಿಮ್ಮ ಮಕ್ಕಳ ಸಲುವಾಗಿ ವಿವಾಹ, ಸಂತಾನ, ಬುದ್ಧಿಮತ್ತೆ, ವಿದ್ಯಾಭ್ಯಾಸ, ಉದ್ಯೋಗ, ಸ್ಥಳಾಂತರ ಇತ್ಯಾದಿ ಏನೇನು ಆಗೋದಿದೆ ಅದು ಎಲ್ಲನೂ ಆಗಬಹುದು. ಬೇಗ ಆಗದಿದ್ದು ಸ್ವಲ್ಪ ಹೆಚ್ಚು ವಿಳಂಬ ಆಗೋದು, ಸ್ವಲ್ಪ ಕಡಿಮೆ ವಿಳಂಬ ಆಗಬಹುದು ಅಂತ ನಮ್ಮ. ಹೌದು ಹೌದು, ಇಲ್ಲ ಹಂಗಾಗದೇ ಇರ್ಬೋದು. ಈಗ ನಾನು ನಡುವೆ ಗುರುವಾರ ದಿವಸ ವಿಚ್ಛೇದನ ಆಗಲೇಬೇಕು, ನಡುವೆ ಒಂದು ದಿವಸ ವಿಚ್ಛೇದನ, ನಡುವೆಲ್ಲೋ ನಾನು ದಿವಸ ಮತ್ತೆ ಶೂರ್ಪಾಲಿಗೆ, ಬೆಂಗಳೂರು ಅಂತ ಕಡೆ ಹೋದಲ್ಲಿ ಅದಕ್ಕೆ ವಿಚ್ಛೇದನ ಆಗ್ಬೋದು. ಹಾಗೆ ನಾನು ಸಂಕಲ್ಪ ಮಾಡಿಲ್ಲ. ವಿಚ್ಛೇದನ ಆಗದೇನೆ ಇದನ್ನು ಶ್ರವಣ ಮಾಡಬೇಕು ಅಂತ ಸಂಕಲ್ಪ ಮಾಡಿಲ್ಲ. ಮಾಡಿದರೆ ಒಳ್ಳೆಯದು, ಅದು ಆಗಬೇಕಲ್ಲ, ನಾನಾ ಕಾರಣದಿಂದ ಆಗಬೇಕಲ್ಲ. ನಡುವೆ ಯಾವುದೋ ಒಂದು ಕಾರಣಕ್ಕೆ ನನಗೆ ಹೇಳಲಿಕ್ಕೆ ಯಾವುದೋ ಅನಾರೋಗ್ಯ ಬಂದರೆ ಆಗ್ಲಿಕ್ಕೆ, ಅದಕ್ಕಾಗಿ ಸಾಧ್ಯಾದಷ್ಟು ಮಟ್ಟಿಗೆ ವಿಚ್ಛೇದ ಆಗದೇ ಇರುವಂತೆ ಹೇಳಬೇಕು ಅಂತ ನನ್ನ ಸಂಕಲ್ಪ. ಹಾಗೇನೆ ವಿಚ್ಛೇದ ಆಗದೇ ಇರುವಂತೆ ದಂಪತಿ ಸಮೇತರಾಗಿ, ಮಕ್ಕಳ ಸಮೇತರಾಗಿ ಕೇಳಬೇಕು ಅಂತ ನೀವು ಕೂಡ ಸಂಕಲ್ಪ ಮಾಡಿಕೊಂಡ್ರೆ ಅದರಿಂದ ಲಾಭ ಅಂತ ನಾವು ಹೀಗೆ ಅದು ಗಮನಿಸಬೇಕು. ಹೀಗೆ 68 ದಿವಸಗಳಲ್ಲಿ 7 ಸಾರಿ ಪಾರಾಯಣ ಮಾಡೋದು ಇನ್ನೂ ನಮ್ಮ ಅನುಕೂಲಕ್ಕೆ ತಕ್ಕಂತೆ. ಅದು ಆಗದೇ ಇದ್ರೆ 17 ದಿವಸಗಳಲ್ಲಿ 2 ಸಾರಿ ಪಾರಾಯಣ ಮಾಡಿ ಸಾಕು. ಇದೊಂದು ಪದ್ಧತಿ. ಈ ಎಲ್ಲ ಪಾರಾಯಣ ಆದಮೇಲೆ, ಸುಂದರಕಾಂಡ ಪಾರಾಯಣ ಆದಮೇಲೆ ರಾಜ್ಯಾಭಿಷೇಕ ಸರ್ಗ, ರಾಮನಿಗೆ ಪಟ್ಟಾಭಿಷೇಕ ಆಗುವಂಥ ಸರ್ಗವನ್ನು ತಪ್ಪದೇ ಪಾರಾಯಣ ಮಾಡಬೇಕು. ಸಂಪತ್ತಿಗೆ ಅನುಸಾರವಾಗಿ ರಾಮೋತ್ಸವ ಮಾಡಬೇಕು. ರಾಮಾಯಣದ ಮಹತ್ವ ಹೇಳುವಾಗ ವೆಂಕಟರಾಮಶಾಸ್ತ್ರಿ ಅನ್ನೋರು ರಾಮನ ನವಮಿ ದಿವಸ ಪಟ್ಟಾಭಿಷೇಕ ಮಾಡ್ತಿದ್ರು ಅಂತ ನಾವು ಕೇಳಿದ್ದೀವಿ. ರಾಮನಿಗೆ ಪಟ್ಟಾಭಿಷೇಕ ಆಗೋದು ಅಂದರೆ ತನಗೆ ಪಟ್ಟಾಭಿಷೇಕ ಆದಷ್ಟು ಸಂಭ್ರಮ ಅಂತ ಅವ್ರಿಗೆ, ಅಷ್ಟು ಸಂಭ್ರಮದಿಂದ ಅವ್ರು ಮಾಡ್ತಿದ್ರು. ಅವ್ರು ಇದ್ದಿದ್ದು ಒಬ್ಬ ಬರೇ ಬಡ ಶಾಲಾ ಮಾಸ್ತರ್ ಇದ್ರು. ಆ ಕಾಲಕ್ಕೆ ಅವರಿಗೆಲ್ಲ 10, 12, 15, 18 ರೂಪಾಯಿ ಪಗಾರ ಬರ್ತಿತ್ತು. ಅವರು ಅದನ್ನು ಮಾಡ್ತಿದ್ರು. ಶಕ್ತಿಯನುಸಾರವಾಗಿ ಅದನ್ನು ನಾವು ಮಾಡಬೇಕು. ನಾವು ಅಲ್ಲಿ ಹಣ್ಣು ಹಂಪಲು, ಸಕ್ಕರೆ ಹಾಕಿದ ಹಾಲು, ತಾಂಬೂಲು ಇತ್ಯಾದಿಗಳನ್ನು ನಿವೇದನೆ ಮಾಡಬೇಕು. ಪಾರಾಯಣದ ಸಮಾಪ್ತಿ ದಿವಸ ಯಥಾಶಕ್ತಿಯಾಗಿ ಎಲ್ಲರಿಗೂ ಭೋಜನ ಇತ್ಯಾದಿಗಳನ್ನು ಮಾಡಿಸಬಹುದು. ಇವತ್ತು ಏಕಾದಶಿ, ನಾಳೆ ಮಾಡ್ಬೋದು. ನಿಮಗದನ್ನು ಎಲ್ಲ ಮುಗಿದ ಮೇಲೆ, ಇಡೀ ಸುಂದರಕಾಂಡದ ವಾಚನ ಶ್ರವಣ ಆದಮೇಲೆ ಒಂದ್ಸರಿ ನಾವು ಇದನ್ನು ಮಾಡಿದರೆ ಒಳ್ಳೆಯದು. ನಿವೇದನ ಅಂತೂ ಹಾಲು ಸಕ್ಕರೆ ನೈವೇದ್ಯ, ಅವಲಕ್ಕಿ ನೈವೇದ್ಯ, ಎಷ್ಟೋ ಜನ ಭಕ್ತರಾದರೂ ಈಗೂ ಮಾಡ್ತಿದ್ದೀರಿ ನೀವು. ಅದು ನೀವು ಮಾಡ್ಬೋದು ನಿಮ್ಮ ಶಕ್ತಿಗೆ ಅನುಸಾರವಾಗಿ.
ಇದು ಯಾವುದು ನಿಮಗೆ ಸಾಧ್ಯ ಆಗದೇ ಇದ್ರೆ ಒಂದೇ ದಿವಸವನ್ನು ಆಯ್ಕೆ ಮಾಡ್ಕೊಳ್ಳಿ. ಒಂದು ದಿವಸ ಬೆಳಿಗ್ಗೆ ಸೂರ್ಯೋದಯದಿಂದ ಆರಂಭ ಮಾಡಿಕೊಂಡು ಮಧ್ಯಾಹ್ನ ಸೂರ್ಯ ಬರೋ ತನಕ ಒಂದೇ ದಿವಸ ಮಾಡಿ ಮುಗಿಸಿ. ಒಂದೇ ದಿವಸ ಒಂದೇ ಬಾರಿ ಪಾರಾಯಣ, ಇದು ಅತ್ಯಂತ ಕಡಿಮೆ ಪಕ್ಷ. ಪದಗಳನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡಿ ಪಾರಾಯಣ ಮಾಡಬೇಕು. ಸಮಗ್ರವಾಗಿ ಪಾರಾಯಣ ಮಾಡುವವನಿಗೆ ಏನು ಲಾಭ ಇದೆ ಅನ್ನೋದನ್ನ ನನಗಂತೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ನಿಮಗೂ ಆಗೋದಿಲ್ಲ. 1000 ಕಲೆಗಳ 2000 ನಾಲಿಗೆಗಳ ಆದಿಶೇಷನು ಕೂಡ ಅದನ್ನು ಪೂರ್ಣವಾಗಿ ಹೇಳಲಾರನಂತೆ, ಅಷ್ಟು ಮಹತ್ವ ಇದೆ ಅದಕ್ಕೆ. ಒಂದು ದಿವಸದಲ್ಲಿ ಸಮಗ್ರ ಪಾರಾಯಣ ಮಾಡಲಿಕ್ಕೆ ಆಗದೇ ಇದ್ದವನು 2 ದಿವಸಗಳಲ್ಲಿ ಸಮಗ್ರ ಪಾರಾಯಣ ಮಾಡ್ತಾನೆ. ಅಂದರೆ ಇವತ್ತು 34 ಸರ್ಕ, ನಾಳೆ 34 ಸರ್ಕ. ಹೀಗೆ 2 ದಿವಸ ಆಗದೇ ಇದ್ರೆ ಮತ್ತು 3 ದಿವಸದಲ್ಲಿ ಒಂದ್ಸರಿ ಪಾರಾಯಣ ಮಾಡಿ. 1 ದಿವಸದಲ್ಲಿ ಒಂದ್ಸರಿ, 2 ದಿವಸದಲ್ಲಿ ಒಂದು ಬಾರಿ, ಅದು ಆಗದೇ ಇದ್ರೆ 3 ದಿವಸದಲ್ಲಿ ಒಂದು ಸರಿ, ಅದು ಆಗದೇ ಇದ್ರೆ 5 ದಿವಸದಲ್ಲಿ ಒಂದ್ಸರಿ ಮಾಡೋದು ಇದೆ. ಏನಾದರೂ ಮಾಡಿ ಪಾರಾಯಣ ತಪ್ಪಿಸ್ಬೇಡ್ರಿ, ನೀವು ಸಾಧ್ಯ ಆಗೋದಾಗುತ್ತೆ ಅದನ್ನು ಪಾರಾಯಣ ಮಾಡಿ ಅಂತಾರೆ. ಅದು ಆಗದೇ ಇದ್ರೆ 8 ದಿವಸದಲ್ಲಿ ಒಂದೇ ಬಾರಿ ಪಾರಾಯಣ ಮಾಡಿ ಮುಗಿಸಿ. ದಿವಸಕ್ಕೆ ಕೆಲವೇ ಸರ್ಕ, ಅದನ್ನಾದ್ರೂ ಪಾರಾಯಣ ಮಾಡಿ ಮುಗಿಸಿ. ಪಾರಾಯಣದ ಸ್ಪಷ್ಟತೆ ಅದು ಎಲ್ಲ ನಾವು ಮೊದಲು ತಯಾರು ಮಾಡ್ಕೋಬೇಕು ಅಂತ ಅರ್ಥ. ತಯಾರು ಮಾಡ್ಬೇಕಾದ್ರೆ ಸಂಸ್ಕೃತ ಕಲಿಬೇಕಾಗ್ತದೆ, ಅದು ಆಗುದಿಲ್ಲ. ಅದಕ್ಕೆ ಆಗದೇ ಇರೋ ಮಾತು, ಯಾರು ಸಂಸ್ಕೃತ ವಿದ್ವಾಂಸ, ಸಂಸ್ಕೃತ ಪರಿಚಯ ಇದ್ದವನು ಇರ್ತಾನೆ, ಅವನು ಅದನ್ನು ಪಾರಾಯಣ ಮಾಡಬೇಕು, ಉಳಿದವರು ಶ್ರವಣ ಮಾಡಿ. ಹೌದು, ಕಷ್ಟ. ಈಗ ನಾನು ನಿಮಗೆ ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿರಾಂಬರಂ ನಾರದಂ ಪರಿಪೃಚ್ಛ ವಾಲ್ಮೀಕಿ ಮುನಿಪುಂಗವಂ ಅಂತ ವೇಗವಾಗಿ ಹೇಳ್ತಾ ಹೋದೆ. ಇದು ನೀವು ಫಾಲೋ ಮಾಡ್ಲಿಕ್ಕೆ ಸಾಧ್ಯ ಏನು? ಫಾಲೋ ಮಾಡ್ಬೋದು, ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ. ಮೊದಲು ನಿಮ್ಮೆಲ್ಲರ ಮುಂದೆ ಮೊದಲು ಕೇಳೋದಷ್ಟೇ, ನಿಮಗೆ ಅದನ್ನು ಫಾಲೋ ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ವಾಯುಸ್ತುತಿ ಅಂದರೆ ರಾಘವೇಂದ್ರ ಸ್ವಾಮಿ ಸ್ತೋತ್ರ ಅಂದ್ರೆ ಅದನ್ನು ನೀವು ಫಾಲೋ ಮಾಡ್ಬೋದು, ನಿಮಗೆ ಇದನ್ನು ಪಾರಾಯಣ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕಾಗಿ 8 ದಿವಸದಲ್ಲಿ ಆಗದೇ ಇದ್ರೆ ಕೊನೆಯ ಪಕ್ಷ 9 ದಿವಸದಲ್ಲಾದರೂ 1 ದಿವಸ ಪಾರಾಯಣ ಮಾಡಿ ಮುಗಿಸ್ಬೇಕು. 1ನೇ ದಿವಸ ತುಪ್ಪ ಹಾಕಿದಂಥ ಸಕ್ಕರೆಯ ಭಕ್ಷ್ಯ, 2ನೇ ದಿವಸ ಅನಾರಸ, 3ನೇ ದಿವಸ ಎಳ್ಳಿನ ಅನ್ನ, 4ನೇ ದಿವಸ 2 ಚಕ್ಕುಲಿ, 5ನೇ ದಿವಸ ಮೊಸರಿನ ಅನ್ನ, 6ನೇ ದಿವಸ ಕಡುಬು, 7ನೇ ದಿವಸ ವಿವಿಧ ರೀತಿಯ ಹಣ್ಣುಗಳು, 8ನೇ ದಿವಸ ತೊವೆಯಿಂದ ಕೂಡಿದಂಥ ಅನ್ನ, 9ನೇ ದಿವಸ ಹಾಲಿನಿಂದ ಕೂಡಿದ ಸಕ್ಕರೆ. ಇದನ್ನು ನಿವೇದನೆ ಮಾಡಬೇಕು. 9 ದಿವಸ ನೀವೇನು ಒಂದ್ಸಾರಿ ಪಾರಾಯಣ ಮಾಡಿ ಮುಗಿಸ್ತೀರಿ, ಪ್ರತಿ ದಿವಸ ಪ್ರವಚನವೂ ಆದರೆ ಬಹಳ ವಿಶೇಷ. 9 ದಿವಸಕ್ಕೆ ನಿಮ್ಗೆ ಆಗಿದೆ ಅಂದರೆ ಇನ್ನೂ ಹೆಚ್ಚಿನ ದಿವಸ ಹೇಳ್ತಾರೆ, 12 ದಿವಸಕ್ಕೆ ಮಾಡಿ ಮುಗಿಸ್ತೀರಿ. ನಾನು ಇದು ಇಟ್ಕೊಂಡಿಲ್ಲ, ನಾನು ಸಂಕಲ್ಪ ಮಾಡಿಲ್ಲ. ಯಾಕಂದ್ರೆ ನಾನು ಅಷ್ಟು ಪಾರಾಯಣ ಮಾಡಬೇಕು, ಅಷ್ಟು ಪ್ರವಚನ ಮಾಡಬೇಕು. ಮತ್ತು ಪ್ರವಚನದಲ್ಲಿ ಯಾವುದೇ ಸಂಗತಿಯನ್ನು ಬಿಡಬಾರದು. ಶಾಸ್ತ್ರೀಯ ವಾಲ್ಮೀಕಿ ರಾಮಾಯಣ, ಪದ್ಮ ಪುರಾಣ, ಆನಂದ ರಾಮಾಯಣ, ಅಲ್ಲಿ ಎಲ್ಲ ಕಡೆ ಇರುವಂಥ ಸಂಗತಿಗಳನ್ನ ಕವರ್ ಮಾಡಬೇಕು. ಅದಕ್ಕಾಗಿ ಇಷ್ಟೇ ದಿವಸ ಮಾಡಬೇಕು ನಾನು ಸಂಕಲ್ಪ ಇಟ್ಕೊಂಡಿಲ್ಲ. ಸರಿ, ಅದನ್ನ ಹೇಳ್ತೀನಿ. ಆ ಪ್ರಕಾರ ನಿವೇದನೆ ಮಾಡ್ಲಿಕ್ಕೆ ಹೋದಲ್ಲ, ನಿವೇದನೆ ಮಾಡ್ಲಿಕ್ಕೆ ಹೇಳ್ತೇನೆ. ನಾಳೆಯಿಂದ ನಿವೇದನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ, ನಾಳೆ ಏನು ಮಾಡಬೇಕು ಅಂತ ಹೇಳ್ತೇನೆ. ಹೀಗೆ 12 ದಿವಸಗಳ ಪಾರಾಯಣ ಅಂದರೆ ಅದನ್ನಾದ್ರೂ ಕೊನೆ ಪಕ್ಷ ಮಾಡಬೇಕು. ಏನೂ ಆಗಲಿ ಅಂದರೆ 28 ದಿವಸಕ್ಕೆ ಮಾಡಿ ಅಂತಾರೆ. 28 ದಿವಸಗಳಲ್ಲಿ ಒಂದು ಸಾರಿ ಪಾರಾಯಣ ಮಾಡಿ ಮುಗಿಸಿ. ಶಾಸ್ತ್ರ ನಿಮ್ಗೆ ಅಷ್ಟು ರಿಲ್ಯಾಕ್ಸ್ ಆಗಿದೆ. ಎಷ್ಟು ದಿವಸ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಮುಗಿಸಿ, ಇಲ್ಲ ಅನ್ಬೇಡಿ. 28 ದಿವಸ ಅಂತ ಕೊನೆಯ ಪಕ್ಷ ಅದನ್ನಾದ್ರೂ ಹೇಳ್ತಾರೆ, ಅಲ್ಲಿಂದ ಮುಂದೆ ಹೇಳಲಿಲ್ಲ. 28 ದಿವಸ ಆದರೂ ಕೊನೆಯ ಪಕ್ಷ. ಕೊನೆಯ ನಾವೇನು ಇಟ್ಕೊಳ್ಬೋದು ಅಂದರೆ ಇನ್ನೂ ಹೆಚ್ಚಾಗದೆ ಮತ್ತೆ ಹೆಚ್ಚಿನ ದಿವಸ ಆದರೂ ಇಟ್ಕೊಳ್ಳಿ ಅಂತ ಮಾಡಿ ಮುಗಿಸಿ. ಹೀಗೆ ಎಷ್ಟು ದಿವಸಗಳಲ್ಲಿ ಪಾರಾಯಣ ಮಾಡಿ ಮುಗಿಸಬೇಕು ಅಂತ ಅನ್ನೋದನ್ನೆಲ್ಲ ನಾವು ಇಲ್ಲಿ ತನಕ ಶ್ರವಣ ಮಾಡಿದ್ವಿ. ಇನ್ನು ನಾಳೆ ದಿವಸ ಯಾವ್ಯಾವ ಸಾಧನೆಗಳಿಗಾಗಿ, ಯಾವ್ಯಾವ ಫಲಗಳಿಗಾಗಿ ಏನೇನು ಸರ್ಗವನ್ನು ಪಾರಾಯಣ ಮಾಡಬೇಕು ಮತ್ತು ನೀವು ಏನೇನು ಪಾರಾಯಣ ಮಾಡಿದ್ರಿಂದ ಯಾವ್ಯಾವ ಫಲವನ್ನು ನೀವು ಪಡ್ಕೊಳ್ಳಬಲ್ಲಿರಿ ಅನ್ನೋದನ್ನ ನಾಳೆ ದಿವಸ ಶ್ರವಣ ಮಾಡಬೇಕು.